Today, we are blessed to welcome Sri Chinmay Bhatt M, distinguished astrologer who walks the path of Vedic wisdom and healing, rooted in the ancient science of Jyotisha. He offers profound insights into astro health, revealing how planetary energies influence the body, mind, and spirit. Through his knowledge, he reminds us that true health is achieved when we live in harmony with the cosmic rhythms. It is an honor to have him share this sacred wisdom with us today. If you define about astro health ಅಂದ್ರೆ ಜ್ಯೋತಿಷ್ಯದಲ್ಲಿ ಆರೋಗ್ಯದ ಒಂದು ಜರ್ನಿ. ನಮ್ಮ ಋಷಿ ಮುನಿಗಳು ಆ ಒಂದು ಶತಮಾನಗಳಲ್ಲಿ ಹಿಂದಿನ ಕಾಲದಲ್ಲೇನೆ ಅದನ್ನ ಕಂಡು ಹಿಡ್ಕೊಂಡಿದ್ರು. ಅದನ್ನ ನಾವು ಇವತ್ತು and how we can able to understand if something is going wrong with us. ನಾವು 6ನೇ ಮನೆ ಅಂತ ನಾವು ಗುರುತಿಸ್ಕೊತೀವಿ ಆರೋಗ್ಯ ಸ್ಥಾನಕ್ಕೆ. ಅಲ್ಲಿರೋ ಗ್ರಹಗಳ ಚಲನವಲನಗಳ ಮುಖಾಂತರ ನಾವು ಅದನ್ನ ಹೇಳ್ತಾ ಹೋಗ್ತೀವಿ. ಕಾಳಸರ್ಪ ಅಂದ್ರೇನು, ಅದು ದೋಷದ ಎಫೆಕ್ಟ್ ಏನಾಗುತ್ತೆ? ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ 9 ಗ್ರಹಗಳು ಒಂದು ಕಡೆಗಿದ್ದು ಇನ್ನೊಂದು ಕಡೆ 50% ಆಫ್ ದ ಹೌಸ್. ಕಾಳಸರ್ಪ ಇರುವಂತ ವ್ಯಕ್ತಿ ಒಂದು ಸಿರಿಂಜ್ ಕೂಡ ಇವತ್ತುವರೆಗೂ ಹಾಸ್ಪಿಟಲ್ ತಗೊಂಡಿಲ್ಲ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಆ ವ್ಯಕ್ತಿಗೆ ಜಾಸ್ತಿ ಇರುತ್ತೆ. ಸೊ ಹಠಾತ್ ಆಗಿ ಹೋಗ್ಬಿಡ್ತಾರೆ. ಸೊ 12 ಗ್ರಹಗಳಿಂದ ಯಾವ ಪರಿಣಾಮಗಳಾಗತ್ತೆ ಹೆಲ್ತ್ ರಿಲೇಟೆಡ್? ರಾಹು ಕೇತುಗಳಿಗೆ ಮನೆ ಇರಲ್ಲ. ಆ ರಾಹು ದಶೆಯಲ್ಲಿ ಬಹಳ ಹುಷಾರಾಗಿರಿ. 2 ವೀಲರ್ ಓಡಿಸುವಾಗ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಅನ್ನೋದು. ನಿಮ್ಮ ಬಾಡಿಯಲ್ಲಿ ಒಂದು ಇನ್ಸೆಷನ್, ಒಂದು ಕಟ್ ಆಗಿ ಒಂದು ಶಸ್ತ್ರಚಿಕಿತ್ಸೆ, ಏನೋ ಒಂದು ಅಳವಡಿಕೆ, ಕೃತಕ ಅಳವಡಿಕೆಗಳಾಗುವಂಥದ್ದು ಸರ್ವೇ ಸಾಮಾನ್ಯ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆರೋಗ್ಯ ಎಲ್ಲ ಹೇಗಿದೆ? ಬಹಳ ಚೆನ್ನಾಗಿದೆ. ನೀವು? ತುಂಬಾ ದಿನ ಆಯ್ತು. ಆರಾಮಾಗಿದ್ದೀನಿ. ತುಂಬಾ ದಿನ ಆಯ್ತು ನಮ್ಮನ್ನು ಭೇಟಿಯಾಗಿ. ಹೌದು. ಮತ್ತೆ ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲ ಸೌಖ್ಯ. ನಿಮ್ಮ ಮನೇಲಿ ಹೇಗಿದ್ದಾರೆ? ಅಮ್ಮ ಹೇಗಿದ್ದಾರೆ? ಆರಾಮಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸೊ ಇವತ್ತಿನ ಟಾಪಿಕ್ ಬಂದು ಆಸ್ಟ್ರೋ ಹೆಲ್ತ್ ಅಂತ. ಸೊ ಹಾಗಾಗಿ ನಿಮ್ಮ ಒಂದು ಅತ್ಯಮೂಲ್ಯವಾದ ಜ್ಞಾನವನ್ನು ನಮಗೆ ಹಂಚಬೇಕು. ಖಂಡಿತವಾಗ್ಲು ನನ್ನ ಪ್ರಯತ್ನ ಪುರಸ್ಸರವಾಗಿ ಧನ್ಯವಾದಗಳು. ಸೊ ಈಗ ಆಸ್ಟ್ರೋ ಹೆಲ್ತ್ ವಾಟ್ ಇಸ್, ಸೊ ಇಫ್ ಯು ಡಿಫೈನ್ ಅಬೌಟ್ ಆಸ್ಟ್ರೋ ಹೆಲ್ತ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಆಸ್ಟ್ರಾಲಜಿ ಅಂಡ್ ಹೆಲ್ತ್, ಇಫ್ ಯು ಕಂಬೈನ್ ಆಸ್ಟ್ರೋ ಅಂಡ್ ಹೆಲ್ತ್, ಸೊ ಹೌ ಆಸ್ಟ್ರಾಲಜಿ ವಿಲ್ ಹೆಲ್ಪ್ ದ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ and how we can able to understand if something is going wrong with us, so whether the astrology will indicate this or not. ಸೊ ಅದ್ರ ಬಗ್ಗೆ ಹೇಳ್ತೀರಾ? ಖಂಡಿತವಾಗಿ. ಮೊದಲಿಗೆ ಮಹಾಗಣಪತಿಯೇ ನಮಃ. ವಾಗರ್ಥಾವಿವ ಸಂಪ್ರತ್ತಂ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರಂ ಮುಂದೆ ಪಾರ್ವತಿ ಪರಮೇಶ್ವರಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಲಿಶಲಾಕಯ ಚಕ್ಷುರ್ ಉನ್ಮಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜ್ಯೋತಿಷ್ಯ, ಅಸ್ಟ್ರಾಲಜಿ ಅಂತ ನಾವೇನು ಕರಿತೀವಿ, ಒಂದು ಮಹಾಸಾಗರ. ಹಿಂದಿನ ಕಾಲದಲ್ಲಿ ನಮ್ಮ ಮೆಡಿಸಿನ್, ಫಾರ್ಮಾ ಎಲ್ಲ ಇರೋದಕ್ಕೂ ಮುಂಚೆನೂ ಜ್ಯೋತಿಷ್ಯದ ಮುಖೇನ ಜನ ಆರೋಗ್ಯವಾಗಿದ್ರು. ಸೊ ಜ್ಯೋತಿಷ್ಯದ ಒಂದು ಆರೋಗ್ಯ, ಆಸ್ಟ್ರಾಲಜಿ ಅಥವಾ ಹೆಲ್ತ್, ಮೆಡಿಸಿನ್, ಈ 3 ಡಾಟ್ಸ್ನ ಕನೆಕ್ಟ್ ಮಾಡುವಂಥ ಆ ಒಂದು ಫಸ್ಟ್ ಕನೆಕ್ಷನ್ ಹೇಗೆ ಬೆಳೆದಿತ್ತು ಅಂದರೆ ನಾಡಿ ಮುಖೇನ. ನಾಡಿ ಅಂತ ನೀವೆಲ್ಲ ಕೇಳೇ ಇರ್ತೀರ. ಸೊ ನಾಡಿಯಿಂದ ಶುರುವಾಯಿತು ನಮ್ಮ ಜ್ಯೋತಿಷ್ಯದಲ್ಲಿ ಆರೋಗ್ಯದ ಒಂದು ಜರ್ನಿ. ಸೊ ನಮ್ಮ ಋಷಿ ಮುನಿಗಳು ಆ ಒಂದು ಶತಮಾನಗಳಲ್ಲಿ ಹಿಂದಿನ ಕಾಲದಲ್ಲೇನೆ ಅದನ್ನ ಕಂಡು ಹಿಡ್ಕೊಂಡಿದ್ರು. ಅದನ್ನ ನಾವು ಇವತ್ತಿಗೂ ಓದ್ತಾ ಇದೀವಿ, ಕಲಿತಾ ಇದೀವಿ ಸಂಪೂರ್ಣವಾಗಿ. ಸೊ ಇವತ್ತಿನ ಒಂದು ಡೈಲಿ ಅಸ್ಟ್ರಾಲಜಿಯಲ್ಲಿ ಅಥವಾ ಒಬ್ಬ ಇಂಡಿವಿಜುವಲ್ ಅಸ್ಟ್ರಾಲಜಿಯಲ್ಲಿ ಒಂದು ಹೆಲ್ತ್ ಅನ್ನೋದು ಹೇಗೆ ಕಂಡು ಹಿಡ್ಕೋಬಹುದು ನಾವು ಅಸ್ಟ್ರಾಲಜಿಲಿ, ಅದರದ ಒಂದು ಪರಿಣಾಮ ಏನಿರುತ್ತೆ. ಸೊ ಅಸ್ಟ್ರಾಲಜಿ ಮುಖೇನ ಹೆಲ್ತ್ ಇಲ್ ಎಫೆಕ್ಟ್ಸ್ ನ ಹೇಗೆ ನಾವು ಅವಾಯ್ಡ್ ಮಾಡ್ಕೋಬಹುದು ಅನ್ನೋದನ್ನ ಸಂಕ್ಷಿಪ್ತವಾಗಿ 12 ರಾಶಿಗಳ ಫಲದಿಂದ ಹಾಗೂ ನಮ್ಮ ಲಗ್ನ ಕುಂಡಲಿ, ಜನ್ಮದ ರಾಶಿ ಕುಂಡಲಿ ಅಂತ ಏನ್ ಕರಿತೀವಿ, ಅಲ್ಲಿ ಲಗ್ನದ ಸ್ಥಾನ ಅಂತ ಬರುತ್ತೆ. ಆ ಲಗ್ನದ ಸ್ಥಾನದಂತೆ 75%, ರಾಶಿ ಫಲವಾಗಿ 25% ಅಲ್ಲಿ ನಾವು ತಿಳ್ಕೋಬಹುದು. ಸೊ ಸುಮಾರು ಜನಕ್ಕೆ ಲಗ್ನಗಳ ಒಂದು ಪರಿಚಯ ಇರಲ್ಲ. ಹಾಗಾಗಿ ರಾಶಿ ಅಂತ ಆಧಾರಿತವಾಗಿ ಅವರ ನಕ್ಷತ್ರದ ಪಾದಗಳ ಮೇಲೆ ಆಲ್ಮೋಸ್ಟ್ 50% ಅಕ್ಯುರೇಟ್ ಆಗಿ ನಾವು ಹೆಲ್ತ್ ಇಲ್ ಎಫೆಕ್ಟ್ಸ್ ಮತ್ತೆ ಹೆಲ್ತ್ ಪ್ರೋಸ್ ಅಂಡ್ ಕಾನ್ಸ್ ಎರಡನ್ನು ತಿಳ್ಕೋಬಹುದು. ಸೊ 50% ಅಕ್ಯುರೇಟ್ ಆಗಿ ಸಿಗುತ್ತೆ. ಸೊ ಇದರ ಒಂದು ಗ್ಲಿಂಪ್ಸ್ ಅಥವಾ ಒಂದು ಎಕ್ಸಾಂಪಲ್ ಅಂತ ಕೊಡೋದಕ್ಕೆ ಹೋದಾಗ, ಇವತ್ತಿನ ನಮ್ಮ ಒಂದು ದಿನ ಭವಿಷ್ಯ ಏನ್ ಹೇಳ್ತಾರೆ ಪ್ರತಿಯೊಂದು ಇದರಲ್ಲಿ ಇರ್ಬೋದು, ನ್ಯೂಸ್ ಪೇಪರ್ ಅಲ್ಲಿ ಇರ್ಬೋದು, ಟಿವಿಗಳಲ್ಲಿ ಇರ್ಬೋದು, ಅದೆಲ್ಲ ಇದು ಆಧಾರಿತವಾಗೇ ಇರುತ್ತೆ. ಸೊ ಇದು ಜ್ಯೋತಿಷ್ಯದಲ್ಲಿನ ಒಂದು ಆರೋಗ್ಯದ ಒಂದು ಪರಿಕಲ್ಪನೆ ಅಥವಾ ಒಂದು ಜ್ಯೋತಿಷ್ಯದಲ್ಲಿರುವಂತ ಅಸ್ಟ್ರಾಲಜಿ ಓರಿಯೆಂಟೆಡ್ ಹೆಲ್ತ್ ಅಂದ್ರೆ ಹೀಗೆ ನಾವು ತಿಳ್ಕೊತೀವಿ. ಓಕೆ, ಜ್ಯೋತಿಷದಲ್ಲಿ ಆರೋಗ್ಯದ ಪರಿಕಲ್ಪನೆ ನೀವು ಹೇಳ್ತಾ ಇದ್ರಲ್ಲ, ಸೊ ಅದು ಪ್ರತಿ ರಾಶಿ ಮೇಲೂ ಪ್ರತಿ ರಾಶಿಯಿಂದನೂ ಪ್ರಭಾವಗೊಳ್ಳುತ್ತಾ ಅಥವಾ ಇಟ್ ಈಸ್ ಡಿಪೆಂಡ್ ಓನ್ಲಿ ಆನ್ ದ ಪರ್ಸನ್ ಟು ಪರ್ಸನ್ ಅಂಡ್ ಪ್ರತಿ ಲಗ್ನದಲ್ಲೂ ಪ್ರಭಾವ ಬೀರುತ್ತಾ, ಹೇಗೆ ಅದು ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳ್ತೀರಾ?
ಲಗ್ನ ಅನ್ನೋದು ಬಂದಾಗ ಡೀಟೇಲ್ ಆಗಿ ಬರುತ್ತೆ ಕಂಪ್ಲೀಟ್ ಆಗಿ ನೀವು ಹೇಳಿದಾಗ. ಯಾಕೆಂದ್ರೆ ಒಬ್ಬ ಇಂಡಿವಿಜುವಲ್ ನಮ್ಮ ಒಂದು ಒಬ್ಬ ಮನುಷ್ಯನ ಹೆಬ್ಬೆರಳಿನ ಗುರುತು ಹೇಗೆ ಒಬ್ಬರಿಂದ ಒಬ್ಬರಿಗೆ ಯುನೀಕ್ ಆಗಿರುತ್ತೆ, ಯಾರ್ದು ಕಾಪಿ ಇರಲ್ಲ, ಅದೇ ತರ ಒಂದೊಂದು ಜಾತಕ ಕೂಡ ಯುನೀಕ್. ಒಬ್ಬರು ಜಾತಕ ಇದ್ದಂಗೆ ಇನ್ನೊಬ್ಬರು ಜಾತಕ ಇರೋದಿಲ್ಲ. ಯುನೀಕ್ ವಿತ್ ಇಸ್ ಓನ್ ಹಾರೋಸ್ಕೋಪ್. ಅವರ ಒಂದು ಹಾರೋಸ್ಕೋಪ್ ಅಲ್ಲಿ ಹಿ ಇಸ್ ಯುನೀಕ್. ಸೊ ದ್ವಾದಶ ರಾಶಿಗಳ ಫಲ ಆರೋಗ್ಯದ ಮೇಲೆ ಖಂಡಿತ ಇರುತ್ತೆ. ಅವ್ನ್ದು ಯಾವುದೇ ಲಗ್ನ ಇರ್ಲಿ, ಈಗ ನಿಮ್ದು ಯಾವುದೇ ಒಂದು ಲಗ್ನ ಇರ್ಬೋದು, ನಂದು ಯಾವುದೇ ಒಂದು ಲಗ್ನ ಇರ್ಬೋದು, ನನ್ನ ಒಂದು ಲಗ್ನದ ಮೇಲೆ ದ್ವಾದಶ ರಾಶಿಗಳ ಫಲ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಇದ್ದೇ ಇರುತ್ತೆ. ಸೊ ಅದು ಒಂದು ಭಾಗ. ಲಗ್ನದಲ್ಲಿಂದ ತಗೊಂಡಾಗ ನಾವು 6ನೇ ಮನೆ ಅಂತ ನಾವು ಗುರುತಿಸ್ಕೊಂತೀವಿ ಆರೋಗ್ಯ ಸ್ಥಾನಕ್ಕೆ ಅಂತ. ಸೊ ಆರೋಗ್ಯ ಸ್ಥಾನದ ಒಂದು ಫಲಾನುಫಲನ ನಾವು ಆ ಒಂದು ಮನೆಯ ಮುಖಾಂತರ, ಅಲ್ಲಿರೋ ಗ್ರಹಗಳ ಚಲನವಲನಗಳ ಮುಖಾಂತರ ನಾವು ಅದನ್ನ ಹೇಳ್ತಾ ಹೋಗ್ತೀವಿ. ಅದು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಅದು ಇಂಡಿವಿಜುವಲ್ ಟು ಇಂಡಿವಿಜುವಲ್ ವೇರಿ ಆಗುತ್ತೆ. ಸೊ ಜನರಲೈಸ್ಡ್ ಆಗಿ ನಾವು ಅದನ್ನ ಸಮ್ಮರೈಸ್ ಮಾಡಿದಾಗ ಈ ಒಂದು ಯಾವುದೋ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಇದೆ ಆರೋಗ್ಯದ್ದು ಆಲ್ರೆಡಿ. ಸೊ ಅದನ್ನ ನೋಡುವಾಗ ನಾವು 6ನೇ ಮನೆ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅದನ್ನ ನೋಡ್ಬಿಟ್ಟು ಫಲಗಳನ್ನ ಹೇಳ್ಬೋದು ಅದ್ರ. ಸೊ ಈ ಜ್ಯೋತಿಷದಲ್ಲಿ ಸಂಧಿ ಅಂತೀವಿ, ಆಮೇಲೆ ಬೇರೆ ಬೇರೆ ತರಹದ ವ್ಯಾಖ್ಯಾನಗಳು ಕೊಡ್ತೀವಿ. ಅದರಿಂದ ಹೇಗೆ ಪರಿಣಾಮ ಬೀರುತ್ತೆ? ಪ್ರತಿಯೊಬ್ಬ ಮನುಷ್ಯನ್ಗೂ ಅದು ಬೇರೆ 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 ರೀತಿಯಾಗಿ ಪರಿಣಾಮ ಬೀರುತ್ತಾ? ಖಂಡಿತವಾಗ್ಲು. ಸಂಧಿ ಅನ್ನೋದು ಒಂದು ಇವಾಗಿನ ಕಾಲಘಟ್ಟದಲ್ಲಿ ತುಂಬಾ ಒಂದು ಆಧುನಿಕವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಶಬ್ದ. ಎಲ್ಲರಿಗೂ ಮನೆಯಲ್ಲಿ ಕೆಲವ್ರಿಗೆ ಇನ್ನೂ ಅದ್ರ ಪರಿಚಯ ಇಲ್ಲ, ಇನ್ ಕೆಲವ್ರಿಗೆ ಗೊತ್ತಿರೋರಿಗೆ ಅದು ತುಂಬಾ ಆಧುನಿಕತೆಯಾಗಿ ಒಳಗೊಂಡ್ತಾ ಇದೆ. ಸೊ ಸಂಧಿ ಅನ್ನೋದು ಹೌದು ಒಂಥರ ಒಂದು ಫ್ರಜೈಲ್ ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ ಒಬ್ಬ ಇಂಡಿವಿಜುವಲ್ ಲೈಫ್ ಸ್ಪ್ಯಾನ್ ಅಲ್ಲಿ. ಸೊ ಆ ಒಂದು ಫ್ರಜೈಲ್ ಟೈಮ್ ಅಲ್ಲಿ ದ ಪ್ರಾಸೆಸ್ ಆಫ್ ಗೆಟಿಂಗ್ ಇಲ್ ಹೆಲ್ತ್ ಕಂಡೀಷನ್ಸ್ ಆರ್ ವೆರಿ ವಾಲಟೈಲ್, ತುಂಬಾ ವಾಲಟೈಲ್ ಆಗಿರುತ್ತೆ. ಸೊ ವಾಟ್ ಈಸ್ ಎಕ್ಸಾಕ್ಟ್ ಸಂಧಿ ಅಂದ್ರೆ ಯಾವ ತರ ಸಂಧಿಗಳಾಗತ್ತೆ ಒಬ್ಬ ಮನುಷ್ಯನ್ಗೆ ಜೀವಿತಾವಧಿಯಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಎಷ್ಟು ರೀತಿ ಸಂಧಿ ಬರಬಹುದು, ಆಮೇಲೆ ಅದರಿಂದ ಆಗುವಂತ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು ವಿತ್ ರೆಸ್ಪೆಕ್ಟ್ ಟು ದ ಹೆಲ್ತ್? ಸೊ ಹೇಳೋದಾದ್ರೆ ಹೆಂಗೆ ತಿಳಿಸ್ತೀರಾ? ಖಂಡಿತ. ಈ ಸಂಧಿ ಅಂದ್ರೆ ಅದು ಒಂದು ಪರ್ವಕಾಲ. ಆ ಪರ್ವಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಗ್ರಹದ ಆಡಳಿತದಿಂದ ಇನ್ನೊಂದು ಗ್ರಹದ ಆಡಳಿತಕ್ಕೆ ನೀವು ಬದಲಾಗುವಂತ ಒಂದು ಸಮಯ. ಇವತ್ತಿನ ನಮ್ಮ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು. ಸೊ ಅವರ ಆಡಳಿತ ಎಷ್ಟೋ ಜನಕ್ಕೆ ನೆಚ್ಚಿನವಾಗಿದೆ, ಎಷ್ಟೋ ಜನಕ್ಕೆ ಅದರ ಬಗ್ಗೆ ಕುರುಹುಗಳಿದೆ, ಎಲ್ಲ ಇದೆ. ಸೊ ಆ ಒಂದು ಆಡಳಿತದಿಂದ ಈಗ ನಮ್ಮ ಮುಂದಿನ ಎಲೆಕ್ಷನ್ ಅಲ್ಲಿ ಬೇರೆ ಆಡಳಿತ ಬಂದಾಗ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ಕಾಳ್ತೀವಿ ನಾವು. ಅದೇ ತರ ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಪ್ರತಿಯೊಂದು ಗ್ರಹನು ರೂಲ್ ಮಾಡುತ್ತೆ ಅವನಿಗೆ. ಸೊ ಆ ರೂಲ್ ಮಾಡಿದಾಗ ಆ ಗ್ರಹದ ಒಂದು ಪೊಸಿಷನ್ ಅವನ ಜಾತಕದಲ್ಲಿ ಚೆನ್ನಾಗಿದ್ರೆ ಸೊ ಅದು ಒಳ್ಳೆ ಕಾಲ ಆಗುತ್ತೆ. ಸೊ ಯೂಶಲಿ ಯಾರದೇ ಜಾತಕ ತಗೊಂಡಾಗ ಆ ಗ್ರಹ ಚೆನ್ನಾಗೇ ಇದ್ರೂನುವೆ 3 ಸಂಧಿಗಳನ್ನ ನಾವು ಹೆಚ್ಚಿನ ಭಾಗವಾಗಿ ತುಂಬಾ ಇಂಪಾರ್ಟೆಂಟ್ ಅಥವಾ ತುಂಬಾ ಶಾಂತಿಗೆ ಒಳಗಾಗುವಂತ ಸಮಯ ಅಂತ ನಾವು 3 ಸಂಧಿಗಳನ್ನ ನಾವು ಹೆಸರಿಡಿದು ಸೈಡ್ಗೆ ಇಡ್ತೀವಿ. ಅದು ಯಾವ್ಯಾವ್ದು ಅಂದ್ರೆ ಕುಜರಾಹು ಸಂಧಿ ಒಂದು ಮೇನ್ ಆಗಿ, ರಾಹು ಬೃಹಸ್ಪತಿ ಸಂಧಿ, ಬೃಹಸ್ಪತಿ ಅಂದ್ರೆ ಗುರು, ರಾಹು ಬೃಹಸ್ಪತಿ ಸಂಧಿ, ಆಮೇಲೆ ಶುಕ್ರ ಮತ್ತೆ ಆದಿತ್ಯ ಸಂಧಿ. ಈ ಒಂದು ಗ್ರಹದ ಸಂಧಿಯ ಕಾಲದಿಂದ ಇನ್ನೊಂದು ಗ್ರಹದ ಸಂಧಿಯ ಕಾಲದ ಆಳ್ವಿಕೆಯ ಶುರು ಆಗುವ ಒಂದು ಪರ್ವಕಾಲ ಏನಿರುತ್ತೆ, ಆ ಜಂಕ್ಷನ್ ಟೈಮ್, ಆ ಟೈಮ್ನ ನಾವು ಸಂಧಿಕಾಲ ಅಂತ ಕರಿತೀವಿ. ಆ ಸಂಧಿಕಾಲದಲ್ಲಿ ಆ ಒಂದು ಮನುಷ್ಯನ ಒಂದು ಅವ್ರು ಯಾವುದೇ ಇದ್ರಲ್ಲಿರ್ಬೋದು, ಬಾಲ್ಯಾವಸ್ಥೆಯಲ್ಲಿರ್ಬೋದು, ಯವನಾವಸ್ಥೆಯಲ್ಲಿರ್ಬೋದು, ಸಂಸಾರದಲ್ಲಿರ್ಬೋದು, ವೃದ್ಧಾಪ್ಯದಲ್ಲಿರ್ಬೋದು, ಆ ಒಂದು ಏಜ್ ರಿಲೇಟೆಡ್ ಆಗಿ ಆಗುವಂತ ತೊಂದರೆಗಳು ಬಹಳ ಪೀಕ್ ಅಲ್ಲಿ ಇರುತ್ತೆ. ಆ ಸಂಧಿ ಪರ್ವಕಾಲದಲ್ಲಿ ಹೆಲ್ತ್ ಇರ್ಬೋದು, ಹೆಲ್ತ್ ಆಬ್ವಿಯಸ್ಲಿ 3ಕ್ಕೂ ಅಸೋಸಿಯೇಟೆಡ್, ಹೆಲ್ತ್ ಈಸ್ ಅಸೋಸಿಯೇಟೆಡ್ ಇನ್ ಆಲ್ 3 ಟೈಪ್ಸ್ ಆಫ್ ಸಂಧಿಸ್. ಹೆಲ್ತ್ ಈಸ್ ಅ ಬೇಸಿಕ್ ಫಂಕ್ಷನ್ ವಿಚ್ ಗೆಟ್ಸ್ ವಾಲಟೈಲ್. ಯಾಕಂದ್ರೆ ಏನಾದ್ರು ನಮ್ಗೆ ಆಗ್ಬೇಕಂದ್ರೆ ಫಸ್ಟ್ ಹೆಲ್ತ್ ಹಾಳಾದಾಗ್ಲೇನೆ ಬಾಕಿ ಹೌದು. ಸೊ ಹಾಗಾಗಿ ಅದು ಹೆಂಗಾಗ್ಬೋದು ಅಂದ್ರೆ ಸ್ವಲ್ಪ ಅದ್ರ ಒಂದು ಉದಾಹರಣೆ ಕೊಡೋ ಹಂಗಿದ್ರೆ ನಿಮಗೆ ತಿಳಿದ ಮಟ್ಟಿಗೆ ಅದರ ಒಂದು, ನೀವು ಎಷ್ಟೊಂದು ಜಾತಕ ಪರಿಶೀಲನೆ ಮಾಡ್ತಿರ್ತೀರಾ, ಎಷ್ಟೊಂದು ಜನ ಸಂದರ್ಶನ ಮಾಡ್ತಿರ್ತಾರೆ, ಸೊ ಯಾವ್ದಾದ್ರು ಒಂದು ಉದಾಹರಣೆ ಮಟ್ಟಿಗೆ ಹೇಳೋದಾದ್ರೆ ಖಂಡಿತವಾಗ್ಲಿ ಸೊ ನಮ್ ಜನಗಳಿಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಅರ್ಥ ಆಗತ್ತೆ ಅಂತ ಅಷ್ಟೇ. ಖಂಡಿತವಾಗ್ಲಿ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಆಗಿ ಶುಕ್ರಾದಿತ್ಯ ಸಂಧಿನ ತಗೊಳ್ಳೋಣ. ಶುಕ್ರ ಅಂದ್ರೆ ನಾವು ಲಕ್ಷ್ಮಿ ಗ್ರಹ ಅಂತ ಯೂಶಲಿ ಜನರಲ್ಲಿ ಒಂದು ಪರಿಕಲ್ಪನೆ ಇದೆ ಎಲ್ಲರಿಗೂ. ಒಂದು ಶುಕ್ರ ದಶೆ, ಅವನಿಗೆ ಶುಕ್ರ ದಶೆ ನಡೀತಾ ಇದೆಯಪ್ಪ, ಚೆನ್ನಾಗಿದ್ದಾನೋ.
ಸೊ ಆ ಒಂದು ಪರಿಕಲ್ಪನೆ ಇದೆ. ಇದು ಒಂದು ಜನಜನಿತವಾಗಿ ಬಂದಿರತಕ್ಕಂತ ಒಂದು ಪರಿಕಲ್ಪನೆ. ಆದ್ರೆ ಏನಾಗುತ್ತೆ, ಶುಕ್ರದಶೆಯಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಅಂತಾನೂ ಅಲ್ಲ, ಶುಕ್ರದಶೆಯಲ್ಲಿ ಎಲ್ಲರೂ ಹಾಳಾಗ್ತಾರೆ ಅಂತಾನೂ ಅಲ್ಲ. ಆದ್ರೆ ಈ ಶುಕ್ರ ಮತ್ತೆ ಆದಿತ್ಯ ರವಿಯ ಒಂದು ದಶೆಯ ಪರ್ವಕಾಲ ಏನ್ ಬರುತ್ತೆ, ಅದು ಒಂಥರ ಇಂಡಿಯಾ ಪಾಕಿಸ್ತಾನ್ ವಾರ್ ಟೈಮ್ ಇದ್ದಂಗೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್. ಸೊ ಶುಕ್ರನಿಗೆ ರವಿಗೆ ಯಾವತ್ತು ಮಿತ್ರತ್ವ ಇಲ್ಲ. ನಮ್ಮ ದ್ವಾದಶ ರಾಶಿಗಳಲ್ಲಿ ಒಂದೊಂದು ರಾಶಿಗೆ ಒಂದೊಂದು ಗ್ರಹದ ಸ್ವಸ್ಥಾನ, ಆಮೇಲೆ ಉಚ್ಚ ಸ್ಥಾನ ಅಂತ ಇದೆ, ಹಂಗೆ ನೀಚ ಸ್ಥಾನ ಕೂಡ ಇದೆ. ಸೊ ಆ ಸ್ವಸ್ಥಾನ ಉಚ್ಚ ಸ್ಥಾನದಲ್ಲಿರುವಂತ ಗ್ರಹದ ಪರ್ವಕಾಲನೇ ನಿಮಗ್ ಬಂದಾಗ ನಿಮ್ಮ ಒಂದು ಟೈಮ್ ಚೆನ್ನಾಗಿರುತ್ತೆ. ಅದು ದಟ್ ಈಸ್ ಹೌ ಎಲ್ಲಾರು ಶುಕ್ರನೇ ದಶೆಯಲ್ಲಿದ್ದಾಗ ಚೆನ್ನಾಗಿ ನಡೀತಾ ಇದೆಯಪ್ಪ ಅಂತ ಹೇಳ್ತಾರೆ. ಆ ಶುಕ್ರ ದಶೆಯ ಕಾಲದಲ್ಲಿ ನಿಮಗೆ ಆ ಜಾಗದ ಒಂದು ಫಲ ನೀವು ಅನುಭವಿಸ್ತಾ ಹೋಗ್ತೀರಾ, ಪ್ರೊವೈಡೆಡ್ ಆ ಗ್ರಹ ಚೆನ್ನಾಗಿದ್ದಾಗ. ಆ ಗ್ರಹದ ಜೊತೆ ಯಾವ್ದನ್ನ ಕ್ಷುದ್ರ ಗ್ರಹಗಳಿದ್ದಾಗ, ಬೇರೆ ಗ್ರಹಗಳಿದ್ದಾಗ ಆ ಒಂದು ಫಲ ನಿಮ್ಗೆ ಸಿಗೋದಿಲ್ಲ. ಅದರಿಂದ ನಿಮಗೆ ತೊಂದರೆಗಳಾಗ್ತಾ ಹೋಗುತ್ತೆ. ಸೊ ನಾನು ಅದಕ್ಕೆ ಎಕ್ಸಾಂಪಲ್ ಶುಕ್ರಾದಿತ್ಯ ಅಂತ ತಗೊಂಡೆ. ಶುಕ್ರಾದಿತ್ಯ ಸಂಧಿ ಕಾಲದಲ್ಲಿ ಏನಾಗುತ್ತೆ, ಯೂಶುವಲಿ ಹೆಲ್ತ್ ನಿಮಗೆ ಸಡನ್ ಆಗಿ ಶಿರ ಸಂಬಂಧಿತ ಕಾಯಿಲೆಗಳು, ಆಮೇಲೆ ನಿಮಗೆ ಗಾಜಿನಿಂದ ತೊಂದರೆ ಆಗುವಂಥದ್ದು ಜಾಸ್ತಿ, ಆಮೇಲೆ ಬೆಂಕಿಯಿಂದ ಅವಘಡಗಳಾಗುವಂಥದ್ದು. ಕುಜರಾಹುವಲ್ಲೂ ಬೆಂಕಿ ಅವಘಡಗಳಾಗತ್ತೆ, ಆಗೇನ್ ಪರ್ಸೆಂಟ್ ಟು ಪರ್ಸೆಂಟ್ ಡಿಪೆಂಡೆಂಟ್ ಆಗುತ್ತೆ. ಇಲ್ಲೂ ಸ್ವಲ್ಪ ಯಾವತ್ತು ಆಕ್ಸಿಡೆಂಟ್ಸ್ ಪ್ರೋನ್ ಆಗಿರ್ತಾರೆ ತುಂಬಾ. ಎಲ್ಲಾ ಸಂಧಿಗಳಲ್ಲೂ ಮೇಜರ್ ಆಗಿ ಶುಕ್ರಾದಿತ್ಯ ಮತ್ತೆ ಕುಜರಾಹುಲ್ ಜಾಸ್ತಿ ಆಗ್ತಾರೆ. ಸೊ ಆಕ್ಸಿಡೆಂಟ್ಸ್ ಪ್ರೋನ್ ಆಗಿರ್ತಾರೆ. ಆಮೇಲೆ ಮಂಕ್ ಕವಿಯುತ್ತೆ ಬುದ್ಧಿಗೆ. ತುಂಬಾ ಆಕ್ಟಿವ್ ಆಗಿರುವಂತವ್ರು ಸಡನ್ ಆಗಿ ಮಂಕ್ ಆಗ್ತಾರೆ. ಸೊ ಆಮೇಲೆ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ವ್ಯತ್ಯಾಸಗಳು ಬಂದ್ಬಿಡುತ್ತೆ. ಸೊ ಆಮೇಲೆ ಇನ್ನೊಂದ್ ಏನಾಗುತ್ತೆ, ಮೆಂಟಲ್ ಹೆಲ್ತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫಿಸಿಕಲ್ ಹೆಲ್ತ್ ಅಂತ ಹೇಳ್ತೀವಿ ನಾವು. ಸೊ ಮಾನಸಿಕ ಹೆಲ್ತ್ಗೆ ತೊಂದರೆ ಕೊಡುವಂತ ಪರ್ವಕಾಲಗಳು ಈ ಮೂರು ಕೂಡ. ಸೊ ನಿಮ್ಮಲ್ಲೇ ನಿಮ್ಗೆ ಗೊತ್ತಾಗದೇ ಇರೋ ಹಂಗೆ ಒಂದು ಮಾನಸಿಕ ಚೇತನ ಕುಗ್ಗೋಗ್ಬಿಡುತ್ತೆ ಈ ಪರ್ವಕಾಲ, ಈ ಒಂದು ಸಂಧಿ ಕಾಲಗಳಲ್ಲಿ. ಸೊ ಹಂಗಾಗಿ ನಾವು ಸಂಧಿ ದೋಷಗಳನ್ನ ತುಂಬಾ ಈ ಒಂದು ಸಂಧಿ ಎಷ್ಟು ಕಾಲ ತನಕ ಇರುತ್ತೆ, ಅಂದ್ರೆ ಎಷ್ಟು ಕಾಲ ತನಕ ಒಂದು ಸಂಧಿ ಇರ್ತದೆ? ಮನುಷ್ಯಗೊಂದು ಸಂಧಿ ಬಂತು ಅಂದ್ರೆ ಅದು 1 ವರ್ಷ 2 ವರ್ಷ 3 ವರ್ಷ ಆತರ ಎಷ್ಟು 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 ದಿನಗಳ ತನಕ ಇರುತ್ತೆ? ಅದು ಹೇಗೆ ಅಂತಂದ್ರೆ ಪೋಸ್ಟ್ ಪೀರಿಯಡ್, ಪ್ರೀ ಪೀರಿಯಡ್, ಪೋಸ್ಟ್ ಪೀರಿಯಡ್, ಆಕ್ಚುಯಲ್ ಪೀರಿಯಡ್ ಆ ತರ ಇರುತ್ತೆ. ಪೋಸ್ಟ್ ಪೀರಿಯಡ್, ಪ್ರೀ ಪೀರಿಯಡ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸ್ಪ್ಯಾನ್ ಆಫ್ 6 ಮಂತ್ಸ್ ತಗೋಬಹುದು. ಇಲ್ಲಿ 6 ತಿಂಗಳು, ಇಲ್ಲಿ 6 ತಿಂಗಳು. ಆಕ್ಚುಲ್ ಅದು ಚೇಂಜ್ ಓವರ್ ಆಗುವಂತದ್ದು ಒಂದು 3 ತಿಂಗಳು ಇರುತ್ತೆ. 3 ತಿಂಗಳು, 1.5 ತಿಂಗಳು ಟು ಬಿ ಪ್ರಿಸೈಸ್. 1.5 ತಿಂಗಳು, ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ನವೆಂಬರ್ 30ನೇ ತಾರೀಕು ಶುಕ್ರಂದು ದಶೆ ಕೇತು ಭುಕ್ತಿ ಮುಗಿದು ರವಿ ದಶೆ ರವಿ ಭುಕ್ತಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ, ಆ ನವೆಂಬರ್ 30ನೇ ತಾರೀಕಿಗೆ 1.5 ತಿಂಗಳ ಹಿಂದೆಯಿಂದ ಅವರು ಬಹಳ ಫ್ರಜೈಲ್ ಆಗಿರ್ತಾರೆ. ನವೆಂಬರ್ 30ರಿಂದ ಜನವರಿ 15ವರೆಗೂ ಬಹಳ ಫ್ರಜೈಲ್ ಆಗಿರುತ್ತೆ. ಬಟ್ ಅದರ ಎಫೆಕ್ಟ್ಸ್ ನಿಮ್ಗೆ 6 ಮಂತ್ಸ್ ಮುಂಚೆ ಇರುತ್ತೆ, 6 ಮಂತ್ಸ್ ಆದ್ಮೇಲೆ. ಒಂದು ಸಂಧಿ ಬಂತು ಅಂದ್ರೆ 1 ವರ್ಷದ ಕಾಲ, 1 ವರ್ಷ ಕಾಲ ನಿಮಗೆ ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನೋದು ಜ್ಯೋತಿಷ್ಯದಲ್ಲಿ ಹೇಳುವಂತ ಒಂದು ಮಾತು. ಸೊ ಅದರಿಂದ ತುಂಬಾ ಇಲ್ ಎಫೆಕ್ಟ್ಸ್ ಗಳ ನೀವ್ ಆಗ್ಲೇ ಹೇಳ್ತಿದ್ರಿ. ಸೊ ಇಲ್ಲ ಬೆಂಕಿ ಅವಘಡಗಳಾಗುತ್ತೆ, ಗಾಜಿನಿಂದ ಆಗುತ್ತೆ ಅಂತ. ಸೊ ಹೆಲ್ತ್ ರಿಲೇಟೆಡ್ ಇನ್ನೂ ಡೀಟೇಲ್ ಆಗಿ ಹೋಗೋಂಗಿದ್ರೆ, ಸೊ ಬೇರೆ ಬೇರೆ ಸಂಧಿಗಳಿಂದ ಇನ್ನು ಯಾವ ಎಫೆಕ್ಟ್ಸ್ ಗಳಾಗುತ್ತೆ? ಪರ್ಸನ್ ಅಂಡರ್ಗೋ ಫಾರ್ ದ ಸರ್ಜರಿ, ಆರ್ ಇಫ್ ಸಮಥಿಂಗ್ ಗೋಸ್ ರಾಂಗ್ ವಿತ್ ಅವರ ಒಂದು ಸಂಬಂಧಿಕರ, ಅಂದ್ರೆ ಅವ್ರ ತಂದೆ ತಾಯಿ, ಅವರ ಹೆಂಡತಿ, ಅವರ ತಂಗಿ, ಆ ತರದಲ್ಲ ಸಂಬಂಧಿಕರಲ್ಲಿ ಏನಾದ್ರು ಅಂತ ತೊಂದರೆಗಳಾಗ್ತದ ಅಂತ? ಖಂಡಿತ. ನಾನು ಅವಾಗ್ಲೇ ಒಂದು ಪಾಯಿಂಟ್ ಹೇಳ್ದಂಗೆ, ಈ ಸಂಧಿ ನಮ್ಗೆ ಒಬ್ಬ ಇಂಡಿವಿಜುವಲ್ ಯಾವ ಕಾಲಘಟ್ಟದಲ್ಲಿ ಬರುತ್ತೆ ಅನ್ನೋದು ಬಹಳ ಮುಖ್ಯ. ಒಬ್ಬ ವಿದ್ಯಾರ್ಥಿಗೆ ಅವನ ಸ್ಕೂಲ್ ಟೈಮ್ ಅಲ್ಲಿ ಬಂತು ಅಂದ್ರೆ ಅವನ ವಿದ್ಯಾಭ್ಯಾಸ ತುಂಬಾ ಧೃತಿಗೆಡುತ್ತೆ. ಒಬ್ಬ ಉದ್ಯೋಗಾಕಾಂಕ್ಷಿಗೆ, ಒಬ್ಬ ಯೌವನಾವಸ್ಥೆಯಲ್ಲಿ ಒಬ್ಬನಿಗೆ ಉದ್ಯೋಗಾಕಾಂಕ್ಷಿಗೆ ಬಂತು ಅಂದ್ರೆ ಅವನಿಗೆ ಕೆಲಸ ಸಿಗಲ್ಲ ಬೇಗ, ಸಿಕ್ಕಿದ ಕೆಲಸ ಕೈಯಲ್ಲಿ ಉಳಿಯಲ್ಲ ಬೇಗ. ಸೊ ಆಮೇಲೆ ಇದ್ರದ್ದು ರಿಪರ್ಕಷನ್ಸ್ ಆನ್ ಹೆಲ್ತ್ ನಾನು ಫೈನಲ್ ಆಗಿ ಹೇಳ್ತೀನಿ ಏನಿದೆ. ಮಾನಸಿಕ ಹೆಲ್ತ್ ಇಸ್ ಈಕ್ವಲ್ ಟು ಡೈರೆಕ್ಟ್ಲಿ ಫಿಸಿಕಲ್ ಹೆಲ್ತ್. ಅದರಿಂದ ಎಲ್ಲಾರು ಧೃತಿಗೆಟ್ಟೆಗೆಡ್ತಾರೆ. ಸೊ ಯೌವನಾವಸ್ಥೆಯಲ್ಲಿ ಬಂದ್ರೆ ಈ ತರ ಆಗುತ್ತೆ. ವಿವಾಹ ಸಮಸ್ಯೆಯಲ್ಲಿ ಬರುತ್ತೆ. ಸಂಧಿ ಕಾಲದಲ್ಲಿ ವಿವಾಹದ ಟೈಮ್ ಬಂತು ಅಂದ್ರೆ ಎಷ್ಟು ಇದನ್ನ ನೋಡಿದ್ರು ಮದ್ವೆಗಳಾಗಲ್ಲ. ಸೊ ಆ ತರ ಆಗುತ್ತೆ. ಆಮೇಲೆ ವೃದ್ಧಾಪ್ಯದಲ್ಲಿ ಬಂತು ಅಂದ್ರೆ, ಅಥವಾ ನೀವು ಒಂದು ಕೌಮಾರ ಸ್ಥಿತಿ ಅಥವಾ ಏನೋ ಒಂದು ದುಡಿಮೆ ಟೈಮ್ ಅಲ್ಲಿ ಇದ್ದಾಗ ಸಡನ್ ಆಗಿ ನಿಮ್ಗೆ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಬಿಸ್ನೆಸ್ ಲಾಸ್ ಆಗುತ್ತೆ. ಆಮೇಲೆ ಸಡನ್ ಆಗಿ ಏನೋ ಆಕ್ಸಿಡೆಂಟ್ ಗೆ ಒಳಗಾಗ್ಬಿಟ್ಟು ನೀವು ಮಾಡ್ತಾ ಇರೋ ಕೆಲಸನ ಬಿಟ್ಟು ಬೇರೆ ಕೆಲಸಕ್ಕೆ ಬದಲಾವಣೆ ಯೂಟರ್ನ್ ತಗೋಬೇಕಾಗಿ ಬರುತ್ತೆ. ಸೊ ಆ ತರದ್ದು ಸಮಸ್ಯೆಗಳು ಕೊಡುತ್ತೆ. ವೃದ್ಧಾಪ್ಯದಲ್ಲಿ ಇದ್ದಾಗ ನಿಮ್ಮ ಒಂದು ಆಯುಷ್ಗೆ ಕಂಟಕ ತಂದು ಕೊಟ್ಟರು ಕೊಡಬಹುದು. ಸೊ ಆ ತರನೂ ಇರುತ್ತೆ. ಆಮೇಲೆ ನಿಮ್ಮ ಯಾವ ಒಂದು ಇಂಡಿವಿಜುವಲ್ ಬರುತ್ತೆ ಆ ಸಂಧಿ ದೋಷ, ಆ ಟೈಮಲ್ಲಿ ಮಾತಾಪಿತೃ ವಿಯೋಗಗಳಾಗತ್ತೆ. ತಂದೆ ತಾಯಿಗಳನ್ನ ಕಳ್ಕೊಳ್ಳುವಂತ ಸ್ಥಿತಿಗಳು ಇರುತ್ತೆ.
ಕಳತ್ರನ್ನ ಕಳ್ಕೊಳ್ಳುವಂತ ಸ್ಥಿತಿ ಇರುತ್ತೆ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಸೊ ಇದೆಲ್ಲಾನು ಆಗುತ್ತೆ. ಅಫ್ಕೋರ್ಸ್ ಇದು ಕಾಮನ್ ಆಗಿ ಆಗುವಂಥದ್ದಲ್ಲ. ಅವರ ಒಂದು ಜಾತಕಗಳನ್ನ ನೋಡಿ ಅದನ್ನ ಪರಿಶೀಲನೆ ಮಾಡಿ ಯಾವ ಸ್ಥಾನಕ್ಕೆ ಸಂಧಿ ದೋಷ ಇಂಪ್ಯಾಕ್ಟ್ ಆಗ್ತದೆ ಅಂತ ನೋಡಿ ಇದೆಲ್ಲದಕ್ಕಿಂತ ಮೇಲಾಗಿ ಮಾನಸಿಕ ಹೆಲ್ತ್ ಹಾಳಾಗುತ್ತೆ. ಆ ಟೈಮಲ್ಲಿ ಫಿಸಿಕಲಿ ಅವರು ಏನಾದ್ರೂ ಆಗ್ಬೋದು. ಯೂಶಲಿ ಕುಜರಾಹು ಟೈಮಲ್ಲಿ ಏನಾಗುತ್ತೆ, ಕುಜ ಅಂದ್ರೆ ಬೆಂಕಿ ಗ್ರಹ ಅಂತೀವಿ, ರಾಹು ಗಾಳಿ ಗ್ರಹ. ಸೊ ಬೆಂಕಿ ಮೇಲೆ ಗಾಳಿ ಬೀಸಿದಾಗ ಏನಾಗುತ್ತೆ, ಕಿಡಿ ಹಾರತ್ತೆ. ಸೊ ಇನ್ನು ಬೆಂಕಿ ಜೋರಾಗಿ ಉಜ್ವಲಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಯಾವುದೇ ಒಂದು ವಿಚಾರನು ಅವರು ಸಣ್ಣ ವಿಚಾರನು ತುಂಬಾ ದೊಡ್ಡದಾಗಿ ತಗೊಂತಾರೆ. ಅದರಿಂದ ಆಂಗರ್ ಇಶ್ಯೂಸ್ ಬರುತ್ತೆ. ಮಧ್ಯ ಏಜ್ ಅಲ್ಲಿ 30, ಮಿಡ್-30s, ಮಿಡ್-40s ಇರೋರಿಗೆ BP ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಹೈಪರ್ ಇದ್ರು ಅಂದ್ರೆ ಸ್ಟ್ರೋಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಕುಜರಾಹು ಟೈಮಲ್ಲಿ ಆಗುವಂತದ್ದು. ಅಂದ್ರೆ ಅದು ಎಲ್ಲಾರ್ಗು ಆಗ್ಬೇಕು ಅಂತಾನು ಇಲ್ಲ, ಆಗಲ್ಲ ಅಂತಾನು ಇಲ್ಲ. ಕರೆಕ್ಟ್. ಸೊ ಅದು ಇಟ್ ಡಿಪೆಂಡ್ಸ್ ಆನ್ ಪ್ಯೂರ್ಲಿ ಹಾರೋಸ್ಕೋಪ್. ಅವ್ರು ಯಾವ ಮನೆಯಲ್ಲಿ ಆರೋಗ್ಯ ಸ್ಥಾನದಲ್ಲಿ ಕುಜರಾಹು ಒಟ್ಟಿಗೆನೆ ಇದ್ದು 6ನೇ ಮನೆಯಲ್ಲಿ ಕುಜರಾಹು ಸಂಧಿನೇ ಬಂತು ಅಂದ್ರೆ ದಟ್ ಪರ್ಸನ್ ಈಸ್ ಮೋಸ್ಟ್ ಪ್ರೋನ್ ಟು ಎನಿ ಕೈಂಡ್ ಆಫ್ ಇಲ್ ಎಫೆಕ್ಟ್ಸ್ ದಟ್ ವಿಲ್ ಹ್ಯಾಪನ್ ಡ್ಯೂರಿಂಗ್ ದಟ್ ಟೈಮ್. ಅಂಡ್ ಇಟ್ ವಿಲ್ ಹ್ಯಾಪನ್ 100% ಇಟ್ ವಿಲ್ ಹ್ಯಾಪನ್. 100% ಇಟ್ ವಿಲ್ ಹ್ಯಾಪನ್. ಅವ್ರು ಯಾರೇ ಇಲ್ಲ ಅಂತ ಹೇಳ್ಬೋದು, ಬಟ್ ಅವ್ರು ಕುತ್ಕೊಂಡು ವಿಮರ್ಶೆ ಮಾಡ್ಕೊಂಡಾಗ 10 ರೂಪಾಯಿಗೆ ಆಗೋ ಡ್ಯಾಮೇಜು 2 ರೂಪಾಯಿಗಾದ್ರೂ ಹಾಗೆ ಇರುತ್ತೆ. 100% ಆಗಿರುತ್ತೆ. ಅದೊಂದು ಅದಕ್ಕೆ ಆ ಟೈಮಲ್ಲಿ ಸಂಧಿ ಶಾಂತಿಗಳನ್ನ ಮಾಡ್ಕೊಳ್ಳೋದು ಬಹಳ ಉತ್ತಮ. ಸೊ ಆ ಶಾಂತಿ ಮಾಡೋದ್ರಿಂದ ಜ್ಯೋತಿಷ್ಯದಲ್ಲಿ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ ಅನ್ನೋದಲ್ಲ, ಅದರ ಲಾಸ್ ನ ಮಿನಿಮೈಸ್ ಮಾಡ್ತೀವಿ. 10 ರೂಪಾಯಿಗೆ ನಿಮ್ ಪ್ರಾಣ ಹೋಗ್ಬೇಕಾಗಿದ್ದವ್ರು ಕೈ ಕಾಲು ಹೋಗುತ್ತೆ. ಸೊ ಆ ತರ ಆಗತ್ತೆ ಅಷ್ಟೇ. ಸೊ ಶಾಂತಿ ಮಾಡ್ಕೊಳ್ಳೋದು ಉತ್ತಮ. ಆತರ ಮಾಡ್ಕೊಳ್ಳೇಬೇಕು. ಸೊ ಮನುಷ್ಯ ಅವಾಗ ಅಂದ್ರೆ ಇನ್ ಅ ಟೈಮ್ ಬೀಯಿಂಗ್, ಸೊ ಇಫ್ he has to look into his horoscope and he has to check with what is going on with him, ಆತರ ನೋಡ್ಕೊಂಡು ಸೊ ನಾವು ಮುಂದುವರೆಯೋದು ಉತ್ತಮ. ಖಂಡಿತ. ಸೊ ಹಾಗಾಗಿ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ಸಂಧಿ ಬಗ್ಗೆ ಹೇಳಿದ್ರೆ, ಸೊ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ. ಸೊ 12 ಗ್ರಹಗಳಿದೆ ಅಲ್ವಾ? 12 ಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹದು ತನ್ನದೇ ಆದಂತಹ ಒಂದು ವೈಪರೀತ್ಯ ಕೊಡುತ್ತೆ, ತನ್ನದಂತ ಒಂದು ಪಾಸಿಟಿವ್ ನೆಗೆಟಿವ್ಸ್ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್, ಸೊ 12 ಗ್ರಹ ನೀವು ಒಂದೊಂದೇ ಗ್ರಹಗಳಿಂದ ಶುರು ಮಾಡಿದ್ರೆ, ಸೊ 12 ಗ್ರಹಗಳಿಂದ ಯಾವ ಪರಿಣಾಮಗಳಾಗತ್ತೆ ಹೆಲ್ತ್ ರಿಲೇಟೆಡ್ ಅಂಡ್ ಯಾವ ದುಷ್ಪರಿಣಾಮಗಳಾಗತ್ತೆ ಹೆಲ್ತ್ ಮೇಲೆ, ಸೊ ಅದೊಂದು ಸ್ವಲ್ಪ ಹೇಳ್ತೀರಾ? ಖಂಡಿತ. ಸೊ ಗ್ರಹಗಳು ಅಂತ ತಗೊಂಡಾಗ ನಾವು ಯೂಶಲಿ ಮನೆಗಳ ಮುಖೇನ ಹೇಳ್ತೀವಿ. ಮೇಷದಿಂದ ಮೀನ 12 ರಾಶಿ ಏನ್ ಬರುತ್ತೆ, ಅದರಲ್ಲಿ ಎಲ್ಲಾ ರಾಶಿನೂ ಒಂದೊಂದು ಗ್ರಹಕ್ಕೆ ಅದರದೇ ಮನೆಗಳಾಗಿರುತ್ತೆ. ಸೊ ಈಗ ನಾವು ಆದಿತ್ಯನಿಂದ ತಗೊಂಡು ಕೇತುವರೆಗೂ ತಗೊಂಡಾಗ ರಾಹು ಕೇತುಗಳಿಗೆ ಮನೆ ಇರಲ್ಲ. ಸೊ ಸೂರ್ಯ ಚಂದ್ರನಿಗೆ ಒಂದೊಂದು ಮನೆ, ಬಾಕಿಯಂತೆ ಬುಧ, ಗುರು, ಶುಕ್ರ, ಶನಿ ಈ 4 ಗ್ರಹಗಳಿಗೆ 2 ಮನೆ ಬರುತ್ತೆ. ಸೊ ಅದನ್ನ ಸಂಕ್ಷಿಪ್ತವಾಗಿ ಒಂದು ಹೆಲ್ತ್ ಆಗಿ ವಿವರವಾಗಿ ಹೇಳ್ಬೇಕಂದ್ರೆ, ಮೇಷ ಮತ್ತೆ ವೃಶ್ಚಿಕ ರಾಶಿ ಕುಜನ ಆಡಳಿತ. ಕುಜ ಅಂದ್ರೂ ಒಂದೇ, ಅಂಗಾರಕ ಅಂದ್ರೂ ಒಂದೇ, ಮಂಗಳ ಅಂದ್ರೂ ಒಂದೇ. ಸೊ 3 ಗ್ರಹನು ಒಂದೇ. ಕುಜ, ಮಂಗಳ, ಅಂಗಾರಕ ಎಲ್ಲ ಒಂದೇ. ಸೊ ಈ ಒಂದು ಆ ಗ್ರಹದ ಆಡಳಿತದಲ್ಲಿ ಬರುವಂತ 2 ರಾಶಿಗಳು ಅಂದ್ರೆ ಮೇಷ ರಾಶಿ ಮತ್ತೆ ವೃಶ್ಚಿಕ ರಾಶಿ. ಸೊ ಮೇಷ ರಾಶಿ, ವೃಶ್ಚಿಕ ರಾಶಿ ಅವ್ರಿಗೆ ಆಲ್ಮೋಸ್ಟ್ ಇವ್ರಿಗೆ ಅಗ್ನಿ ತತ್ವ ಜಾಸ್ತಿ ಇರುತ್ತೆ. ಅಗ್ನಿ ತತ್ವ ಅಂದ್ರೆ ಮೇಷ, ಸಿಂಹ ಮತ್ತೆ ಧನು ರಾಶಿಗಳು ನಾನು ಅವಾಗ್ಲೇ ಹೇಳ್ದಂಗೆ. ಆಮೇಲೆ ಭೂಮಿ ತತ್ವ ಅಂತ ಕರಿತೀವಿ. ಭೂಮಿ ತತ್ವಕ್ಕೆ ಅಂತ ಬಂದಾಗ ವೃಷಭ, ಕನ್ಯಾ ಮತ್ತೆ ಮಕರ ರಾಶಿ ಬರುತ್ತೆ. ಜಲತತ್ವಕ್ಕೆ ವೃಶ್ಚಿಕ, ಕರ್ಕ ಮತ್ತೆ ಮೀನ ರಾಶಿಗಳು ಬರುತ್ತೆ. ವಾಯು ತತ್ವಕ್ಕೆ ಮಿಥುನ, ತುಲಾ, ಕುಂಭ ರಾಶಿಗಳು ಬರುತ್ತೆ. ಈ ತತ್ವದಂತೆ ನಾವು ಆ ರಾಶಿಗಳನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಈ ತತ್ವದ ಒಂದು ಕ್ಯಾರೆಕ್ಟರಿಸ್ಟಿಕ್ ಜಾಸ್ತಿ ಇರುತ್ತೆ. ಅಂದ್ರೆ ದೇರ್ ಆನ್ಸರಿಂಗ್ ಫಾರ್ ದಟ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ವಿಲ್ ಬಿ ಹೈಯರ್. ಈಗ ನೀವು ಒಬ್ಬ ಜಲತತ್ವ ರಾಶಿಯವನ್ನ ಒಂದು ನೀರಿನ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ, ಹಿ ವಿಲ್ ಬಿ ಅಟ್ ಇಟ್ಸ್ pH 0, pH 7 ಅಲ್ಲಿ ಇರ್ತಾರೆ. pH will be 7, neither acidic nor basic, ನ್ಯೂಟ್ರಲ್ ಆಗಿರ್ತಾರೆ. ಅದೇ ನೀವು ಅವ್ರನ್ನ ಕರ್ಕೊಂಡು ಹೋಗಿ ನೀರ್ ಹತ್ರ, ಬೆಂಕಿ ಹತ್ರ ಬಿಟ್ಟಾಗ ಅವ್ರಿಗೆ ಜಾಸ್ತಿ ಹೊತ್ತು ಇರಕ್ಕಾಗಲ್ಲ ಅಲ್ಲಿ. ಸೊ ಅವ್ರ ಬಾಡಿ ಆ ತರ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಅದೇ ಭೂಮಿ ತತ್ವದಲ್ಲಿ ಇದ್ದವ್ರನ್ನ ನೀವು ಎಷ್ಟೇ ಬೇರೆ ಬೇರೆ ತರದ ಲ್ಯಾಂಡ್ಸ್ಕೇಪ್ಸ್ ಕರ್ಕೊಂಡು ಹೋಗಿ, ಎಲ್ಲಿ ಹೀಟ್ ಇರ್ಲಿ, ಎಲ್ಲಿ ಕೋಲ್ಡ್ ಇರ್ಲಿ, ಅವ್ರು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಅವ್ರ ಬಾಡಿ ಒಂದು ಫಿಸಿಕಲ್ ಅಪಿಯರೆನ್ಸ್ ಆಗಿರುತ್ತೆ. ಆಮೇಲೆ ಒಂದು ಜೀನ್ ಆ ತರ ಬಂದಿರುತ್ತೆ ಅವ್ರಿಗೆ. ಆಮೇಲೆ ವಾಯು ತತ್ವದವ್ರಿಗೆ ಅವ್ರಿಗೆ ನೀವು ಎಲ್ಲೇ ಕರ್ಕೊಂಡು ಹೋದ್ರು ಅವ್ರಿಗೆ ಅಡ್ಯಾಪ್ಟಬಿಲಿಟಿ ಇರುತ್ತೆ. ಸೊ ಆ ಒಂದು ಎನ್ವಿರಾನ್ಮೆಂಟ್ ಗೆ ಅಡ್ಯಾಪ್ಟಬಿಲಿಟಿ ಇರುತ್ತೆ. ಸೊ ಆ ತರ ಒಂದು ಇದಿರುತ್ತೆ. ಆಮೇಲೆ ಅಗ್ನಿ ತತ್ವದವ್ರನ್ನ ಜಲ ತತ್ವದ ಹತ್ರ ಕರ್ಕೊಂಡು ಹೋಗಿ ಬಂದ್ರೆ ಅವ್ರಿಗೆ ಆಗಲ್ಲ. ಅವ್ರಿಗೆ ಹೆಲ್ತ್ ರಿಪರ್ಕಷನ್ಸ್, ಶೀತ ಆಗುವಂಥದ್ದು ಅದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಸೊ ಈಗ ಕೆಲವರು ಹೇಳ್ತಾರೆ ಹೀಟ್ ಬಾಡಿ, ಕೋಲ್ಡ್ ಬಾಡಿ. ಎಲ್ಲಾರು ಹೇಳೋ ಜಾಸ್ತಿ, ನನಗೆ ಹೀಟ್ ಆಗ್ಬಿಟ್ಟಿದೆ. ಹೀಟ್ ಆಗೋದು, ಹೀಟ್ ಎಲ್ಲರ ಬಾಡಿಲೂ ಇದ್ದೇ ಇರುತ್ತೆ. ಅದು ನೀವು ಹೆಂಗೆ ಹೆಚ್ಚು ಮಾಡ್ಕೊತೀರಾ, ಕಮ್ಮಿ ಮಾಡ್ಕೊತೀರಾ, ನಿಮಗ್ ಬಿಟ್ಟಿದ್ದು. ಸೊ ಹೀಟ್ ಆದಾಗದೇ ಆಗಲ್ಲ. ಅದಕ್ಕೆ ತಕ್ಕಂತೆ ತತ್ವಗಳು ಏನಿದೆ ಅದು ನಾ ಹೇಳ್ದಂಗೆ ಆತರ ಇರುತ್ತೆ.
ಸೊ ಪ್ರತಿಯೊಂದು ತತ್ವದಲ್ಲಿ ತನ್ನದೇ ಆದಂತಹ ಒಂದು ರೂಪುರೇಷೆಗಳಿರುತ್ತೆ. ಅದ್ರ ಪ್ರಕಾರ ಮನುಷ್ಯ ಸೊ ವ್ಯವಸ್ಥಿತವಾಗಿ ಜೀವನ ಮಾಡ್ಕೊಂಡು ಹೋಗ್ತಿರ್ತಾನೆ. ಹೌದು ಹೌದು, ಬಟ್ ಅದು ಅವನಿಗೆ ಗೊತ್ತಿರಲ್ಲ. ಅದು ಗೊತ್ತಿರಲ್ಲ. ಅದ್ರದ್ದು ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಹೇಗ್ ಬರುತ್ತೆ ಅನ್ನೋದಾದ್ರೆ, ಸೊ ದ್ವಾದಶ ರಾಶಿಗಳು ಅಂತ ತಗೊಂಡಾಗ ಅಥವಾ ಅದರ ಓನರ್ಶಿಪ್ ಇರುವಂತ ಗ್ರಹಗಳು ಅಂತ ತಗೊಂಡಾಗ ನಮಗೆ ಜ್ಯೋತಿಷ್ಯದಲ್ಲಿ ಒಂದು ಭಾಗ ಇದೆ, ಕಾಲಪುರುಷನ ರಾಶ್ಯಾಂಗಗಳು ಅಂತ. ಕಾಲಪುರುಷ ಅಂದ್ರೆ ಒಬ್ಬ ಮನುಷ್ಯನ ಒಂದು ಪರಿಕಲ್ಪನೆ. ಆ ಮನುಷ್ಯನ ಪರಿಕಲ್ಪನೆಯಲ್ಲಿ ಅವನ ದೇಹದ ಒಂದೊಂದು ಭಾಗಕ್ಕೆ ಒಂದೊಂದು ರಾಶಿ ಅದರ ಗ್ರಹನ ಅಧಿಪತಿಯಾಗಿ ಮಾಡಿರ್ತಾರೆ. ಸೊ ಮೇಷ ರಾಶಿ ಅಂದ್ರೆ ಶಿರ, ತಲೆ. ಸೊ ವೃಷಭ ರಾಶಿ ಅಂದ್ರೆ ಕುತ್ತಿಗೆ ಭಾಗ. ಸೊ ಮಿಥುನ ರಾಶಿ ಅಂದ್ರೆ ಭುಜ. ಕರ್ಕಾಟಕ ಅಂದ್ರೆ ಹೃದಯ, ಕಾರ್ಡಿಯಾಲಜಿಸ್ಟ್ ಓರಿಯೆಂಟೆಡ್. ಆಮೇಲೆ ನಮ್ಮ ಸಿಂಹ ರಾಶಿಗೆ ಬಂತು ಅಂತಂದ್ರೆ ನಾಭಿ ಮತ್ತೆ ಹೊಟ್ಟೆಯ ಭಾಗ, ಉದರ ಅಂತ ಕರಿತೀವಿ, ಸ್ಟಮಕ್ ಓರಿಯೆಂಟೆಡ್. ಆಮೇಲೆ ಕನ್ಯಾ ರಾಶಿಗೆ ಬಂತು ಅಂತಂದ್ರೆ ನಮ್ಮ ಹಿಪ್, ಸೊಂಟ ಮತ್ತೆ ಈ ಭಾಗ, ಕಿಡ್ನಿಗಳಿರುವಂತ ಭಾಗ. ಆಮೇಲೆ ತುಲಾ ರಾಶಿ ಬಂತು ಅಂದ್ರೆ ತೊಡೆ. ವೃಶ್ಚಿಕ ರಾಶಿಗೆ ಬಂತು ಅಂತಂದ್ರೆ ಲಿಂಗ, ಗುಪ್ತಾಂಗಗಳು. ಆಮೇಲೆ ಧನು ರಾಶಿಗೆ ಬಂತು ಅಂದ್ರೆ ಮಂಡಿ. ಮಕರ ರಾಶಿಗೆ ಬಂತು ಅಂದ್ರೆ ಕಾಲು. ಕುಂಭ ರಾಶಿಗೆ ಬಂತು ಅಂದ್ರೆ ಮೊಣಕಾಲು ಕೆಳಗಡೆ. ಮೀನ ರಾಶಿಗೆ ಬಂತು ಅಂತಂದ್ರೆ ಪಾದ. ಸೊ ಈ ತರ ಇದನ್ನ ಕಾಲಪುರುಷನ ರಾಶ್ಯಾಂಗಗಳು ಅಂತ ಕರಿತೀವಿ. ಸೊ ಹೀಗೆ ಯಾರಿಗೆ ಲಗ್ನದಿಂದ 6ನೇ ಮನೆ ಯಾವ ರಾಶಿಗೆ ಬರುತ್ತೆ, ಈಗ ಯಾರೋ ಧನುರ್ ಲಗ್ನದಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ಈ 6ನೇ ಮನೆ ಬಂದು ವೃಷಭ ರಾಶಿ ಆಗತ್ತೆ, 7ನೇ ಮನೆ ಮಿಥುನ್ ರಾಶಿ ಆಗುತ್ತೆ, 6ನೇ ಮನೆ ವೃಷಭ ರಾಶಿ ಆಗುತ್ತೆ. ಸೊ ಅವರಿಗೆ ಕುತ್ತಿಗೆ ಸಂಬಂಧಿತ ಸಮಸ್ಯೆಗಳು ಜಾಸ್ತಿ. ಸೊ ಅವರಿಗೆ ಏನೇ ಆಗ್ಲಿ ಆ ಒಂದು ಕುತ್ತಿಗೆ ಪಾಯಿಂಟ್ ಇರುತ್ತಲ್ಲ, ಅದು ತುಂಬಾ ವೀಕ್ ಪಾಯಿಂಟ್ ಅಂತ ಹೇಳ್ಬೋದು. ಮೀನ ರಾಶಿ ಅವ್ರಿಗೆ ಅಂತ ತಗೊಳ್ಳೋಣ. ಸೊ ಇದು ರಾಶಿ ಸಂಬಂಧ ಅಂತಾನು ಬರುತ್ತೆ, ಲಗ್ನ ಸಂಬಂಧ ಅಂತಾನು ಬರುತ್ತೆ. ಅಂದ್ರೆ ಯಾವ ರಾಶಿ ಯಾವ ಮನೇಲಿ ಇರುತ್ತೆ ಅದ್ರ ಮೂಲಕವಾಗಿ ಹೆಲ್ತ್ ರಿಲೇಟೆಡ್ ಬೆನಿಫಿಟ್ಸ್ ಅಥವಾ ಡಿಸ್ಕಂಫರ್ಟ್ಸ್ ಆಗುತ್ತೆ. ಹೌದು, ಅಂದ್ರೆ ಅದನ್ನ ಇನ್ನೂ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಈ ಒಂದು ಸಿಂಪಲ್ ಆಗಿ 12 ರಾಶಿಗಳಲ್ಲಿ ಈ ಒಂದು ಪಾಯಿಂಟ್ ಅವರಿಗೆ ಒನ್ ಆಫ್ ದ ವೀಕೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. 12 ಈಗ ಮೇಷ ರಾಶಿ ಅವರಿಗೆ ತಲೆ ವೀಕ್ ಪಾಯಿಂಟ್, ಅವರು ತಲೆ ಪೆಟ್ಟು ಮಾಡ್ಕೊಳ್ಳುವಂತ ಸನ್ನಿವೇಶಗಳು ಬಹಳ ಜಾಸ್ತಿ. ಮೀನ್ ರಾಶಿ ಅವರಿಗೆ ಪಾದ ವೀಕ್ ಪಾಯಿಂಟ್. ಸೊ ವೀಕ್ ಪಾಯಿಂಟ್ ಅನ್ನೋದಕ್ಕಿಂತ ತುಂಬಾ ಪೆಟ್ಟು ಅಥವಾ ಒಂದು ಆಕ್ಸಿಡೆಂಟ್ ಪ್ರೋನ್ ಜಾಗ ಅದಾಗಿರುತ್ತೆ. ಸೊ ಅದಾಗಿರುತ್ತೆ. ಅದರಿಂದ ನಿಮ್ಗೆ ಕಾಯಿಲೆ ಕೂಡ ಬರ್ಬೋದು, ಶಸ್ತ್ರಚಿಕಿತ್ಸೆನೂ ಆಗ್ಬೋದು, ಅಥವಾ ನಿಮ್ಗೊಂದು ಏನೋ ಒಂದು ಸಣ್ಣ ಗೀರ್ ಆದ್ರೂ ಸ್ಕ್ರಾಚ್ ಆದ್ರೂ ಆಗ್ಬೋದು, ಆತರ. ಆದ್ರೆ ಲಗ್ನದ ಸಂಬಂಧದಂತೆ ನಾವು ಹೇಳಿದಾಗ, ಲಗ್ನದಿಂದ 6ನೇ ಮನೆ ಏನ್ ಬರುತ್ತೆ ಅದು ನಿಮ್ಗೆ ಆರೋಗ್ಯ ಸ್ಥಾನ ಅಂತ ಕರಿತೀವಿ. ಅಲ್ಲಿ ನಿಮಗೆ ಆ ಒಂದು ಮನೆ ಯಾವ ಗ್ರಹದ ಬರುತ್ತೆ, ಆ ಗ್ರಹದ ಮೇಲೆ ನಾವು ನಿಮ್ಮ ಬಾಡಿಯಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಕಾರ್ಡಿಂಗ್ ಟು ಪೀರಿಯಡ್, ಆ ಒಂದು ದಶಾಭುಕ್ತಿಗಳು ಅಂತ ಏನ್ ಕರಿತೀವಿ, ಆ ದಶಾಭುಕ್ತಿ ಮತ್ತೆ ಆ ಮನೆ ಎರಡನ್ನೂ ಕಂಪೇರ್ ಮಾಡಿ ಎಷ್ಟು ಪಾಸಿಟಿವ್ ಇದೆ ಎಷ್ಟು ನೆಗೆಟಿವ್ ಇದೆ ನೋಡಿ, ಆ ಒಂದು ಹೆಲ್ತ್ ಇಲ್ ಎಫೆಕ್ಟ್ಸ್ ನ ಹೇಳ್ತಾ ಇರ್ತೀವಿ. ನಾನು ಅವಾಗಲೇ ಎಕ್ಸಾಂಪಲ್ ತಗೊಂಡಂಗೆ, ಈಗ ವೃಶ್ಚಿಕ ಲಗ್ನ ಅಂತ ತಗೊಂಡ್ರೆ ಅಥವಾ ಧನುರ್ ಲಗ್ನ ಅಂತ ತಗೊಂಡ್ರೆ, ಧನುರ್ ಲಗ್ನದಿಂದ 6ನೇ ಮನೆ ಬಂದು ಶುಕ್ರನ ಮನೆ ಬರುತ್ತೆ. ಶುಕ್ರನ ಒಂದು ಆ ಮನೆ ಆರೋಗ್ಯ ಸ್ಥಾನಕ್ಕೆ ಬಂದಾಗ, ಶುಕ್ರ ಬಂದು ಬಹಳ ಮೇಧಾವಿ ಹಾಗೂ ಒಬ್ಬ ವಯಸ್ಸಾದ ಬ್ರಾಹ್ಮಣ ಗ್ರಹ ಅದು. ಆಮೇಲೆ ಅವನು ರಾಕ್ಷಸರ ಗುರು ಶುಕ್ರ, ಅಷ್ಟೇ ಬುದ್ಧಿವಂತ ಬಟ್ ರಾಕ್ಷಸರ ಗುರು. ಸೊ ಅವರಿಗೆ 6ನೇ ಮನೇಲಿ ಬಂದಾಗ ಅವ್ರಿಗೆ ಏನಾಗ್ತದೆ, ಯೂಶಲಿ ಸ್ವಲ್ಪ ಕಣ್ಣು ರಿಲೇಟೆಡ್, ಶುಕ್ರನಿಗೆ ಕಣ್ಣಿನ ಸಮಸ್ಯೆ ಇದೆ. ಸೊ ಹಂಗಾಗಿ ಕಣ್ಣು ರಿಲೇಟೆಡ್ ಪೊರೆ ಬರುವಂಥದ್ದು ಅಥವಾ ಒಂದು ಕಣ್ಣು ಹೋಗುವಂಥದ್ದು, ಆತರ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಕೂದಲಿನ ಸಮಸ್ಯೆ ಜಾಸ್ತಿ ಆಗತ್ತೆ. ಆಮೇಲೆ ಶುಕ್ರ ಸ್ವಲ್ಪ ನರ ಸಂಬಂಧಿತ ಕಾಯಿಲೆಗಳನ್ನು ಕೊಡ್ತಾನೆ. ಕುಜ ಮತ್ತೆ ಶುಕ್ರ ಇಬ್ರು, ಬುಧನ ಒಂದು ಪ್ರಭಾವನ ತಗೋತೀವಿ, ಶುಕ್ರ ಮತ್ತೆ ಕುಜಂದು ತಗೊಂತೀವಿ. ಸೊ ಅತಿ ಹೆಚ್ಚು ಶುಕ್ರ ಮತ್ತು ಕುಜನ ತಗೊಂತೀವಿ. ಆದ್ರಿಂದ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂತದ್ದು ಜಾಸ್ತಿ ಇರುತ್ತೆ. ಆಮೇಲೆ ಹೇರ್ ಫಾಲ್ ಆಗುವಂತದ್ದು ಜಾಸ್ತಿ ಇರುತ್ತೆ. ಟೂತ್ ಪ್ರಾಬ್ಲಮ್ ಬರುತ್ತೆ. ಸೊ ಡೆಂಟಲ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದೆಲ್ಲ. ಆಮೇಲೆ ಜಲರಾಶಿಗಳಿಗೆ ಡೆಂಟಲ್ ಪ್ರಾಬ್ಲಮ್ಸ್ ಬೈ ಡಿಫಾಲ್ಟ್ ಅದು ಜಲತತ್ವ ಇರೋ ರಾಶಿಗಳಿಗೆ, ಕರ್ಕಾಟಕ, ಮೀನ ಹಾಗೂ ವೃಶ್ಚಿಕ. ಸೊ ಈ ತರ ಇದು ಕಮ್ಮಿ, ಸರ್ ನನಗೆ ಬಂದೇ ಇಲ್ಲ ಸರ್ ಇಷ್ಟ ದಿನ ಅಂತ, ಈಗ ಬಂದಿಲ್ಲ, ಮುಂದೆ ಬರ್ಬಹುದು. ಸೊ ಹಾಗಾಗಿ ನೀವು ಆ ಒಂದು ವೀಕ್ ಪಾಯಿಂಟ್ ನ ನೀವು ಇದ್ ಮಾಡ್ಕೊಳ್ಳುವಂಥದ್ದು ಒಳ್ಳೇದು, ಕೇರ್ ತಗೊಳ್ಳೋದು ಒಳ್ಳೇದು. ಸೊ ಈಗ ನೀವು ದಶಾಭುಕ್ತಿ ಅಂತ ಮಾತಾಡೋದು ನಾವು ತುಂಬಾ ಕಡೆ ಕೇಳಿದ್ದೀನಿ, ದಶಾಭುಕ್ತಿ ಅಂತ. ಸೊ ದಶಾಭುಕ್ತಿ ಅಂದ್ರೆ ಏನು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಹೋಗಿದ್ರೆ, ಈ ದಶಾಭುಕ್ತಿ ಅಂದ್ರೆ ಏನು, ಅದರಿಂದ ಆಗುವಂತ ಬೆನಿಫಿಟ್ಸ್ ಏನು ಅಥವಾ ಇಲ್ಲ ಎಫೆಕ್ಟ್ಸ್ ಏನು ಅಂತ ಹೇಳೋದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಸೊ ಈಗ ದಶಾಭುಕ್ತಿ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಒಂದು ಗ್ರಹದ ರೂಲಿಂಗ್ ಪೀರಿಯಡ್ ಆಗುತ್ತೆ. ಸೊ ಆ ಗ್ರಹದ ರೂಲಿಂಗ್ ಪೀರಿಯಡ್ ಅಲ್ಲಿ ಮಿತ್ರ ಗ್ರಹ ಇರ್ಲಿ ಶತ್ರು ಗ್ರಹ ಇರ್ಲಿ, ಆ ಒಂದು ದಶಾಭುಕ್ತಿ ಅಂತೂ ನಡ್ಕೊಂಡು ಹೋಗುತ್ತೆ. ಮಿತ್ರ ಗ್ರಹ ಇದ್ದಾಗ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ.
ಶತ್ರು ಗ್ರಹ ಇದ್ದಾಗ ಒಂದ್ ಸ್ವಲ್ಪ ಸಮಸ್ಯೆಗಳನ್ನ ತಂದು ಕೊಡುತ್ತೆ. ಆ ಮಿತ್ರ ಗ್ರಹಕ್ಕೆ ಶತ್ರು ಗ್ರಹಕ್ಕೆ ಇರೋದನ್ನ ನೀವು ಜ್ಯೋತಿಷ್ಯರ ಹತ್ರ ತಿಳ್ಕೊಳ್ಬೇಕಾಗತ್ತೆ. ಸೊ ಆ ದಶಾಭುಕ್ತಿಯಲ್ಲಿ ಒಂದು ಗ್ರಹಕ್ಕೆ ಆ 8 ಗ್ರಹಗಳು ಏನಿರುತ್ತೆ, ಆ 8 ಗ್ರಹಗಳು ಒಂದೊಂದು ಪೀರಿಯಡ್ ಆಫ್ ಟೈಮ್ಗೆ ನಿಮ್ಮನ್ನ ಸಬ್ ರೂಲ್ ಮಾಡ್ತಾ ಬರುತ್ತೆ. ಸೊ ಈಗ 18 ವರ್ಷ ಶುಕ್ರ ದಶೆ, 19 ವರ್ಷ ಶನಿ ದಶೆ ಇರುತ್ತೆ. ಸೊ 18 ವರ್ಷ ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಶುಕ್ರನಿಂದ ಸ್ಟಾರ್ಟ್ ಆಗಿ ಕೇತುವರೆಗೂ ಬರುತ್ತೆ. ಸೊ ಆ ಕೇತುವರೆಗೂ ಬರೋ ಒಂದು ಟೈಮ್ ಪೀರಿಯಡ್ 18 ವರ್ಷ ಇರುತ್ತೆ. ಆ 18 ವರ್ಷನ 8 ಗ್ರಹಗಳು ಅವರ ಒಂದು ಕಾಲಘಟ್ಟಕ್ಕೆ ತಕ್ಕಂತೆ ಡಿವೈಡ್ ಮಾಡ್ಕೊಂತಾರೆ. ಡಿವೈಡ್ ಆಗಿರುತ್ತೆ. ಆ ಡಿವಿಷನ್ ಅಲ್ಲಿ ನಿಮಗೆ ರೂಲಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ಶುಕ್ರ ದಶೆ ರವಿ ಭುಕ್ತಿ, ನಾನು ಅವಾಗಲೇ ಹೇಳಿದೆ ಶುಕ್ರಾದಿತ್ಯ ಸಂಧಿಲಿ ಸಮಸ್ಯೆ ಆಗುತ್ತೆ. ಸೊ ಅದೇ ತರ ಶುಕ್ರ ದಶೆ ರವಿ ಭುಕ್ತಿ ಬಂದಾಗ ಆ ಇಂಡಿವಿಜುವಲ್ಗೆ ರವಿ ವೃತ್ತಿ ಸ್ಥಾನದಲ್ಲಿ ಇದ್ದಾನೆ ಅಂತ ಅನ್ಕೊಳ್ಳೋಣ, ಅವಾಗ ಅವ್ರಿಗೆ ಕೆಲಸದಲ್ಲಿ ಸಮಸ್ಯೆ ಬರುತ್ತೆ. ಅಥವಾ ರವಿ ಆರೋಗ್ಯ ಸ್ಥಾನದಲ್ಲಿ ಇದ್ದಾನೆ ಅನ್ಕೊಳ್ಳೋಣ, ಆ ಆರೋಗ್ಯ ಸ್ಥಾನ ಅವರಿಗೆ ಮೇಷರಾಶಿಗೆ ಬಂತು ಅನ್ಕೊಳ್ಳೋಣ. ಆ ಶುಕ್ರ ದಶೆ ರವಿ ಭುಕ್ತಿ ಟೈಮಲ್ಲಿ ಅವ್ರಿಗೆ ಶಿರ ಸಂಬಂಧಿತ ಕಾಯಿಲೆ ಬರೋದು ಖಂಡಿತ ಆತರ. ಅಥವಾ ಹೇರ್ ಫಾಲ್ ಆಗುವಂಥದ್ದು ಮಹಾ ಖಂಡಿತ, ಅಥವಾ ತಲೆ ಬಿಸಿ ಆಗುವಂಥದ್ದು ಖಂಡಿತ ಆ ತರದ್ದು. ಅದೇ ತರ ಶುಕ್ರ ದಶೆ ಕೇತು ಭುಕ್ತಿ ಬಂತು ಅಂತ ಹೇಳಿ, ಅಥವಾ ರಾಹು ಭುಕ್ತಿ ಬಂತು ಅನ್ಕೊಳ್ಳೋಣ. ರಾಹುನ ನಾವು ಶಸ್ತ್ರಚಿಕಿತ್ಸಾ ಗ್ರಹ ಅಂತ ಕರಿತೀವಿ, ರಾಹುನ. ಸೊ ರಾಹು ಇದ್ದಿದ್ದ ಟೈಮಲ್ಲಿ ನಿಮಗೆ ಒಂದು ಮೈನರ್ ಸರ್ಜರಿ ಆದ್ರೂ ಗ್ಯಾರಂಟಿ, ಅದು ಗ್ಯಾರಂಟಿ ಆ ತರ ತಂದ್ಕೊಡ್ತಾನೆ. ಅವನು ಒಳ್ಳೆ ಸ್ಥಾನದಲ್ಲಿ ಇಲ್ದೇ ಇದ್ರೆ, ಚೆನ್ನಾಗಿದ್ರೆ ಒಳ್ಳೆ ಗ್ರಹಗಳ ಜೊತೆ ಇದ್ರೆ ಏನೂ ಆಗಲ್ಲ. ಸೊ ಇಲ್ದೇ ಇದ್ದಾಗ ಏನಾಗುತ್ತೆ, ರಾಹು ಇದ್ದಾಗ ನಿಮ್ಮ ಬಾಡಿಯಲ್ಲಿ ಒಂದು ಇನ್ಸೆಷನ್, ಒಂದು ಕಟ್ ಆಗಿ ಒಂದು ಶಸ್ತ್ರಚಿಕಿತ್ಸೆ, ಏನೋ ಒಂದು ಅಳವಡಿಕೆ, ಕೃತಕ ಅಳವಡಿಕೆಗಳಾಗುವಂಥದ್ದು ಸರ್ವೇ ಸಾಮಾನ್ಯ ರಾಹು ಇದ್ದಾಗ. ಸೊ ರಾಹುದೇ ದಶಾಭುಕ್ತಿ ನಡೆಯುತ್ತೆ. ರಾಹುದನ್ನೇ ರಾಹು ಬೃಹಸ್ಪತಿ ಸಂಧಿ ಅಂತ ಕರಿತೀವಲ್ಲ ನಾವು. ಕುಜನ್ ದಶೆ ಆದ್ಮೇಲೆ ರಾಹು ದಶೆ ಬರುತ್ತೆ. ಆ ರಾಹು ದಶೆಯಲ್ಲಿ ಬಹಳ ಹುಷಾರಾಗಿರಿ. 2 ವೀಲರ್ ಓಡಿಸುವಾಗ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಅನ್ನೋದು ಇದೇ ಕಾರಣಕ್ಕೆ. ಆಕ್ಸಿಡೆಂಟ್ಸ್ ಆದ್ರೆ ಸರ್ಜರಿ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ರಾಹು ದಶೆಯಲ್ಲಿ ಸರ್ಜರಿ ಆಗೋದು. ಆಮೇಲೆ ಇವರು ವಯಸ್ಸಾದವರಿಗೆ ಕೆಲವರಿಗೆ ಬೈಪಾಸ್ ಹಾರ್ಟ್ ಸರ್ಜರಿ ಆಗುವಂಥದ್ದು ಇರ್ಬೋದು, ಅಥವಾ ನೀ ರಿಪ್ಲೇಸ್ಮೆಂಟ್ ಮಾಡುವಂಥದ್ದು ಇರ್ಬೋದು. ಇದೆಲ್ಲ ರಾಹು ದಶೆ ಶನಿ ಭುಕ್ತಿಯಲ್ಲಿ ಆಗುತ್ತೆ. ರಾಹು ದಶೆ ಶನಿ ಭುಕ್ತಿ, ರಾಹು ದಶೆ ಕುಜ ಭುಕ್ತಿ ಮತ್ತೆ ಕೇತು ಭುಕ್ತಿಗಳಲ್ಲಿ ಇದೆಲ್ಲ ನಡೆಯುತ್ತೆ. ಈ ದಶಾಭುಕ್ತಿ ಜೊತೆ ಅಂತರ್ದಶಾಭುಕ್ತಿ ಅಂತ ಬರುತ್ತೆ. ಅಂತರ್ದಶಾಭುಕ್ತಿ ಅಂದ್ರೆ ಏನು? ಹೌದು, ಹಂಗಂದ್ರೆ ಅಂತರ್ದಶ ಫಸ್ಟ್ ಮೇನ್ ಇರೋದು ಮಹಾದಶ ಭುಕ್ತಿ, ಆಮೇಲೆ ಅಂತರ್ದಶ, ಸೂಕ್ಷ್ಮ ದಶ. ಸೊ ಕ್ಯಾಟಗರಿ ವೈಸ್ ಇದೆ. ಕ್ಯಾಟಗರಿ ಅಲ್ಲ, ಅದು ಹೇಗೆ ಅಂದ್ರೆ ಮಿಲಿಮೀಟರು, ಮೈಕ್ರೋಮೀಟರು, ನ್ಯಾನೋಮೀಟರ್. ಸೊ ಆ ತರ. ಸೊ ಅದು ಟೇಪರ್ ಡೌನ್ ಆಗುತ್ತೆ. ಸೊ ಕೆಲವರು ತುಂಬಾ ಇದಾಗಿರ್ತಾರೆ, ಹೆಲ್ತ್ ಕಾನ್ಶಿಯಸ್ ಆಗಿರ್ತಾರೆ. ಏನಾದ್ರು ಒಂಚೂರಾದ್ರೆ ಸಾಕು ಡಾಕ್ಟರ್ ಹತ್ರ ಹೋಗಿ ಎಲ್ಲ ಟೆಸ್ಟ್ ಮಾಡ್ಸ್ಕೊಂಡ್ ಬರ್ತಾರೆ. ಸೊ ಅಂತವ್ರಿಗೆ ಏನಾಗುತ್ತೆ, ಕೆಲವರು ಜ್ಯೋತಿಷ್ಯದಲ್ಲಿ ಅದನ್ನ ಬಹಳ ಒಂದು ಡೇಸ್ ಡಿಫರೆನ್ಸ್ ಅಲ್ಲಿ ತಿಳ್ಕೊಳ್ಳುವಂತ ಒಂದು ಅವಕಾಶ ಇದೆ. ಈಗ ನೆಕ್ಸ್ಟ್ ವಾರ ನಾನು ಹುಷಾರ್ ತಪ್ತೀನೋ ಇಲ್ವೋ ಅಂತ ನೀವು ಜ್ಯೋತಿಷ್ಯದಲ್ಲಿ ತಿಳ್ಕೊಬಹುದು. ಹೌದಾ? ಅಷ್ಟು ಪ್ರಿಸೈಸ್ ಆಗಿ ಹೌ ಡು ಯು ಡೂ ದಟ್? ಹೆಂಗೆ ಪ್ರಿಸೈಸ್ ಆಗಿ ಹೇಳ್ಬೋದು? ಪ್ರಿಸೈಸ್ ಆಗಿ ಹೇಳ್ಬೇಕು, ವೀಕ್ಷಕರಿಗೆ ಹೇಳ್ಬೇಕಂತಂದ್ರೆ ಹೆಂಗೆ? ಅದಕ್ಕೆ ಮೇಜರ್ ಆಗಿ ಹೇಳುವಂತ ಜ್ಯೋತಿಷ್ಯರ ಒಂದು ಜ್ಞಾನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ತಿಳ್ಕೊಂಡಿರುವಂತದ್ದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅದ್ರ ಹೇಳೋ ವ್ಯತ್ಯಾಸಗಳಾಗೋಯ್ತು ಅಂದ್ರೆ ತಿಳ್ಕೊಳ್ಳೋ ಒಂದು ಜ್ಞಾನ ಬೇರೆ ಆಗುತ್ತೆ. ಸೊ ಇನ್ನೊಂದು, ನೀವು ಕೊಡೋ ಡೀಟೇಲ್ಸ್ ಬಹಳ ಅಕ್ಯುರೇಟ್ ಆಗಿರ್ಬೇಕು. ಸೊ ಟೈಮ್ ಆಫ್ ಬರ್ತ್, ಇನ್ ಮಿನಿಟ್ಸ್ ಏನ್ ಕೊಡ್ತೀರಾ ಅದರಿಂದ ನಮಗೆ ಪಕ್ಕ ಅಕ್ಯುರೇಟ್ ಡೇಟಾ ಸಿಕ್ಬಿಡುತ್ತೆ ಅದರಲ್ಲಿ. ಅದನ್ನ ನೋಡ್ಬಿಟ್ಟು ಈ ಅಂತರ್ದಶ ಸೂಕ್ಷ್ಮ ದಶ ಅಂತ ಏನ್ ಕರಿತೀವಿ, ಅದು ಚೇಂಜ್ ಆಗೋದು ಡೇಸ್ ಅಲ್ಲಿ ಚೇಂಜ್ ಆಗುತ್ತೆ. ನಿಮ್ಗೆ ಇವತ್ತಿನ ಡೇಟ್ ಏನು ನಾವು ಕೂತಿದೀವಿ ಇಲ್ಲಿ, ಇವತ್ತಿಂದ 1-3 ದಿನಕ್ಕೆ ಅಥವಾ 1 ವಾರಕ್ಕೆ ಅಂತರ್ದಶದಲ್ಲಿ ಸೂಕ್ಷ್ಮ ದಶಗಳಿಗೆ ಗ್ರಹಗಳ ಬದಲಾವಣೆ ಆಗುತ್ತೆ. ಆ ಗ್ರಹಗಳ ಬದಲಾವಣೆ ಆದಾಗ ಮಹಾದಶದಲ್ಲಿರೋ ಗ್ರಹ, ಅಂತರ್ದಶದಲ್ಲಿರೋ ಭುಕ್ತಿಯಲ್ಲಿರೋ ಗ್ರಹ, ಅಂತರ್ದಶದಲ್ಲಿರೋ ಗ್ರಹ, ಸೂಕ್ಷ್ಮ ದಶದಲ್ಲಿರೋ ಗ್ರಹ, ಈ 4 ಗ್ರಹಗಳನ್ನ ಜೋಡಣೆ ಸಂಬಂಧಿಸಿ ಈ 4 ಗ್ರಹಗಳು ನಿಮ್ಮ ಕುಂಡಲಿಯಲ್ಲಿ ಎಲ್ಲಿದೆ ಅದನ್ನ ಸಂಬಂಧಿಸಿ ಎರಡನ್ನೂ ತಾಳ ಹಾಕಿ ನೋಡಿ ಹೇಳಿದಾಗ ನಿಮಗೆ ಡೇಸ್ ಅಲ್ಲಿ ನಿಮ್ಮ ಹೆಲ್ತ್ ಹೇಗೆ ವೇರಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ರಾಹು, ಈಗ ಫಾರ್ ಎಕ್ಸಾಂಪಲ್ ಶುಕ್ರ ದಶೆ, ರವಿ ಭುಕ್ತಿ, ರಾಹು ಅಂತರ್ಭುಕ್ತಿ, ಕುಜ ಅಂತರಾಂತರ್ಭುಕ್ತಿ ಅಂದ್ರೆ ಸೂಕ್ಷ್ಮ ಭುಕ್ತಿ ಅಂತ ಕರಿತೀವಿ ನಾವು. ಈ ತರ ಇದ್ದಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಬಿಕಾಸ್ ಎಷ್ಟೋ ದಶಭುಕ್ತಿಗಳು. ಸೊ ಶುಕ್ರ ದಶೆ ಬಂದಾಗ ನಿಮ್ಗೆ ಯೂಶಲಿ ನಾನು ಅವಾಗ್ಲೇ ಹೇಳ್ದಂಗೆ ಸ್ವಲ್ಪ ನಿಮಗೆ ಕಣ್ಣಿನ ಸಮಸ್ಯೆಗಳು ಮತ್ತೆ ಅದರದೆಲ್ಲ ಓರಿಯೆಂಟೆಡ್ ಆಗಿರುತ್ತೆ, ಪ್ರೊವೈಡೆಡ್ ನಾವು ಸರಿ ಇಲ್ಲ ಅಂತ ತಗೊಂಡಾಗ ಜಾತಕದಲ್ಲಿ. ಅಲ್ಲಿ ಶುಕ್ರ ದಶೆಯಲ್ಲಿ ರವಿ ಭುಕ್ತಿ, ರವಿ ಇತ್ತು ಅಂತಂದ್ರೆ
ಶಿರ ಸಂಬಂಧಿತ ಉದರ ಸಂಬಂಧಿತ ಕಾಯಿಲೆಗಳು ಬರುತ್ತೆ. ಅದು 6ನೇ ಮನೆ ಮೇಷರಾಶಿ ಆದ್ರೆ ಶಿರ ಸಂಬಂಧಿತ ಕಾಯಿಲೆಗಳು ಬರುತ್ತೆ. ಇಲ್ಲ ಅಂದ್ರೆ ಉದರ ಸಂಬಂಧಿತ ಸ್ಟಮಕ್. ಯಾಕಂದ್ರೆ ರವಿ ಅಂತ ಬಂದ್ರೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿ ಉದರಕ್ಕೆ ಸಂಬಂಧಪಟ್ಟಂತೆ ಕಾಲಪುರುಷನ ರಾಶಿಯಂಗಗಳನ್ನ ಸೊ ಉದರಕ್ಕೆ ಸ್ಟಮಕ್ ಅಸಿಡಿಟಿ ಆಗೋದಿರ್ಬೋದು, ಅಥವಾ ಅಪ್ಸೆಟ್ ಆಗೋದಿರ್ಬೋದು, ಅಥವಾ ಫುಡ್ ಪಾಯ್ಸನಿಂಗ್ ಆಗ್ಬೋದು, ಅದೆಲ್ಲ ಆಗುತ್ತೆ. ಆಮೇಲೆ ಅಲ್ಲಿ ಒಳಗಡೆ ನಿಮ್ಗೆ ಕುಜ ಅಂತರ್ಭುಕ್ತಿ ಬಂದಾಗ, ಕುಜ ಬಂದು ಪ್ಯೂರ್ ಹೀಟ್ ಗ್ರಹ. ಸೊ ಹೀಟ್ ಕೊಡೋದು, ಮೈ ತಾನಾಗ್ತಾನೆ ಬೆವರುತ್ತೆ, ನೀವು ಕೂತಿದ್ರು ಮೈ ಬೆವರುತ್ತೆ. ಸೊ ಬೆವರುವಂತದ್ದು. ಆಮೇಲೆ ಭಯ ಆಗುತ್ತೆ, ಸಣ್ಣ ಪುಟ್ಟ ವಿಚಾರಕ್ಕೆ ಭಯ ಆಗುವಂಥದ್ದು. ಕೇತು ಸೂಕ್ಷ್ಮ ದಶಾಭುಕ್ತಿ. ಕೇತು ಬಂದು ವಿಷಜಂತು ಗ್ರಹ ಅಂತ ಕರಿತೀವಿ. ವಿಷಜಂತುಗಳು ಭಯ ಇರುತ್ತೆ. ಸೊ ನೀವು ಕಾಡಲ್ಲಿ ಅಥವಾ ಎಲ್ಲಾನ ರೋಡಲ್ಲಿ ಹೋಗ್ಬೇಕಾದ್ರೆ ಸರ್ಪಗಳು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಏನೋ ಕಚ್ಚುವಂಥದ್ದು, ಆ ತರದೆಲ್ಲ ಕೇತುವಿಂದ ಆಗುತ್ತೆ. ಸೊ ನೀವು ಡೇಸ್ ಅಲ್ಲಿ ನಾವು ಹೋದಾಗ ಈ ಒಂದು ಪರ್ಟಿಕ್ಯುಲರ್ ಡೇ ಯು ಆರ್ ಮೋರ್ ಪ್ರೋನ್ ಟು ಹ್ಯಾವ್ ಎನ್ ಇನ್ಸೆಕ್ಟ್ ಬೈಟ್ ಅಂತ ಹೇಳ್ಬೋದು. ಹೇಳ್ಬೋದು. ನಾವು ಅಂದ್ರೆ ಯಾರೇ ವ್ಯಕ್ತಿಗಳು ಬಂದು ನಿಮ್ಮ ಹತ್ರ ಜಾತಕ ಕೇಳ್ತಿದ್ದಾರೆ, ಅವ್ರಿಗೆ ಕೊಡುವಂತಹ ಡೀಟೈಲ್ಡ್ ಮೈನ್ಯೂಟ್ ಟು ಮೈನ್ಯೂಟ್ ಇನ್ಫಾರ್ಮೇಶನ್ ಆಧರಿಸಿ ನೀವು ಹೇಳ್ಬೋದು. ಇದು ಈ ಇನ್ಫಾರ್ಮೇಶನ್ ಈಸ್ ಆಲ್ಮೋಸ್ಟ್ 60 to 70% ಅಕ್ಯುರೇಟ್ ಆಗಿದೆ. 60 to 70. ಸೊ ಹಂಗೆ ನಾವು ತುಂಬಾ ಸತಿ ಯೋಚನೆ ಮಾಡಿದಾಗ, ಕೆಲವೊಂದ್ಸತಿ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಗುರುಗಳು ಜಾತಕ ತೋರಿಸಿದಾಗ, ಕಾಳಸರ್ಪ ದೋಷ ಬರುತ್ತೆ ನಿಮ್ಗೆ, ಕಾಳಸರ್ಪ ದೋಷ ಇದೆ, ಶಾಂತಿ ಮಾಡಿಸ್ಕೊಳ್ಳಿ ಅಂತ. ಸೊ ಕಾಳಸರ್ಪ ಅಂದ್ರೆ ಏನು, ಅದು ದೋಷದ ಎಫೆಕ್ಟ್ ಏನಾಗುತ್ತೆ, ಸೊ ಆರೋಗ್ಯದಲ್ಲಿ ನಮಗೆ ಕಾಳಸರ್ಪ ದೋಷ ಬಂತು ಅಂದ್ರೆ ಒಬ್ಬ ವ್ಯಕ್ತಿಯ ಆರೋಗ್ಯದಲ್ಲಿ ಏನ್ ಪರಿಣಾಮ ಬೀರುತ್ತೆ, ಸ್ವಲ್ಪ ಅದನ್ನ ಹೇಳಕ್ಕಾಗತ್ತಾ? ಖಂಡಿತ. ಕಾಳಸರ್ಪ ದೋಷ ಅಂತ ಎಲ್ಲೂ ಮಾಡಿಲ್ಲ. ಆಕ್ಚುಲಿ ಕಾಳಸರ್ಪ ಅನ್ನೋದು ಒಂದೇ ಟರ್ಮ್ ಅದು. ಸೊ ಅದು ಒಬ್ಬರ ಜಾತಕದಲ್ಲಿ ಕುಂಡಲಿಯಲ್ಲಿ ಕಾಣಿಸ್ಕೊಂಡಾಗ ಅದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅದನ್ನ ಯೋಗ ಅಂತ ಕರೀತಾರೆ, ಅಥವಾ ದೋಷ ಅಂತ ಕರೀತಾರೆ. ಸೊ ಒಳ್ಳೆಯ ಗ್ರಹಗಳು ಒಳ್ಳೆ ಮನೆಯಲ್ಲಿದ್ದಾಗ ಅದು ಯೋಗ ಆಗುತ್ತೆ. ಅದ್ರ ಜೊತೆ ಮಿತ್ರ ಗ್ರಹಗಳ ಜೊತೆಗೆ ಶತ್ರು ಗ್ರಹಗಳಿದ್ದಾಗ ಅದು ದೋಷವಾಗಿ ಪರಿಣಾಮ ಆಗುತ್ತೆ. ಆದ್ರೆ ಕಾಳಸರ್ಪ ಅಂದ್ರೆ ಏನು, 12 ಮನೆಗಳಿರುತ್ತೆ. ಕುಂಡಲಿ ನೋಡಿದಾಗ ನಿಮಗೆ ಮೇಷದಿಂದ ಶುರುವಾದ್ರೆ, ಮೇಷ ಮೊದಲನೇ ಮನೆ ಇರುತ್ತೆ, ಮೀನ ಇಲ್ಲಿ ಪಕ್ಕದ ಮನೆನೇ ಇರುತ್ತೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ 12 ಮನೆಗಳಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕಾರ್ನರ್, ಡಯಾಗನಲಿ ಆಪೋಸಿಟ್ ಕಾರ್ನರ್ ಅಥವಾ ಮಿಡಲ್ ಆಪೋಸಿಟ್ ಕಾರ್ನರ್ ಎಲ್ಲೇ ನೀವು ತಗೊಂಡಾಗ ಎಲ್ಲಾ 9 ಗ್ರಹಗಳು ಒಂದ್ ಕಡೆಗಿದ್ದು ಇನ್ನೊಂದು ಕಡೆ 50% ಆಫ್ ದ ಹೌಸ್ ಖಾಲಿ ಇರುತ್ತಲ್ಲ, ಅವಾಗ ಅದನ್ನ ಕಾಳಸರ್ಪ ಅಂತ ಕರಿತೀವಿ. ಓಕೆ. ಅದು ಮನುಷ್ಯನ ಹುಟ್ಟದಾಗಿಂದನೇ ಬಂದಿರುತ್ತೆ. ಜನ್ಮ ಕಾಲದಲ್ಲಿ ಅದು ಗೊತ್ತಾಗತ್ತೆ. ಜನ್ಮ ಕಾಲದಲ್ಲಿ ಏನು ಜನ್ಮ ಒಂದು ಇದಿರುತ್ತೆ, ಟೈಮ್ ಡ್ಯೂರೇಷನ್ ಇರುತ್ತೆ. ಆ ಒಂದು ಟೈಮ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯೂಶಲಿ ಈ ಒಂದು ಜಾಸ್ತಿ ನಾವು ಕಂಡು ಬರುವಂತದ್ದು ವರ್ಷ ಅಂತ್ಯದ ಅಥವಾ ವರ್ಷದ ಬಿಗಿನಿಂಗ್ ಅಲ್ಲಿ ನಾವು ಗ್ರಹಗಳ ಮೂವ್ಮೆಂಟ್ ಅಟ್ ಎ ಟೈಮ್ ಆಗತ್ತೆ ಎಲ್ಲ. ಸೊ ಕೇಳ್ತೀವಿ ಜ್ಯೋತಿಷ್ಯದವರು ಹೇಳ್ತಾರೆ, ಕುಜ, ಶುಕ್ರ, ಶನಿ ಎಲ್ಲಾರು ಒಟ್ಟಿಗೆ ಸೇರ್ತಾ ಇದಾರೆ ಈ ಮನೇಲಿ ಅಂತ. ಆ ಒಟ್ಟಿಗೆ ಸೇರ್ತಾ ಇರೋ ಎಫೆಕ್ಟ್ ಇದೆಯಲ್ಲ, ಆ ಟೈಮ್ ಅಲ್ಲಿ ಜನ್ಮಗಳಾಗುವಂತ ಟೈಮ್ ಹುಟ್ಟೋ ಮಕ್ಕಳುಗಳಿಗೆ ಈ ಕಾಳಸರ್ಪ ಕಂಡುಕೊಂಡ್ಬರುತ್ತೆ. ಹಂಗಂತ ಕಾಳಸರ್ಪ ದೊಡ್ಡ ಸಮಸ್ಯೆ ಅಂತೇನಿಲ್ಲ. ಅದರಿಂದ ಬಹಳ ಉನ್ನತ ಸ್ಥಾನಕ್ಕೆ ಏರಿರೋರು ನಮ್ಮ ಸಮಾಜದಲ್ಲಿ ಗೌರವಾನ್ವಿತವ್ರು ಬಹಳ ಜನ ಇದ್ದಾರೆ. ಸೊ ಆದ್ರೆ ಆ ದೋಷಗಳು ಹೇಗೆ ನಿಮ್ಮ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ, ಅಥವಾ ಯೋಗನೇ ಆದ್ರೂ ಹೆಲ್ತ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದ್ರೆ, ಎಷ್ಟೋ ಸತಿ ನಾವು ವಿಮರ್ಶೆ ಮಾಡಿರೋ ಹಾಗೆ ತುಂಬಾ ನೋಡಿರೋ ಹಾಗೆ, ಕಾಳಸರ್ಪ ಇರುವಂತ ವ್ಯಕ್ತಿ ಒಂದು ಸಿರಿಂಜ್ ಕೂಡ ಇವತ್ತವರೆಗೂ ಹಾಸ್ಪಿಟಲ್ ತಗೊಂಡಿರಲ್ಲ. ಒಂದ್ಸಲಿ ಹಾಸ್ಪಿಟಲ್ ವಿಸಿಟ್ ಆಗಿರಲ್ಲ ಅವ್ರಿಗೆ. ಒಂದು ಅಷ್ಟು ಪ್ರಬುದ್ಧವಾಗಿರುತ್ತೆ ಅವರ ಆರೋಗ್ಯ. ನೀವು ಅವ್ರ ಒಂದು ಮಾತ್ರೆಗಳಿಗೆ ತಗೊಂಡಿರಲ್ಲ, ಒಂದು ಸಿರಿಂಜ್ ಒಂದ್ಸತಿ ಅವ್ರ ಬಾಡಿ ಒಳಗಡೆ ಹೋಗಿರಲ್ಲ. ಜನ್ಮದ ದಿನದಿಂದ ಹಿಡಿದು ಇವತ್ತಿನವರೆಗೂ ಎಲ್ಲಿವರೆಗೂ ಅವ್ರಿಗೆ ಆ ಯೋಗ ಕಂಡು ಹೋಗಿರುತ್ತೆ, ಅಲ್ಲಿವರೆಗೂ ಅವ್ರಿಗೆ ಅಷ್ಟು ಪ್ರಬುದ್ಧವಾಗಿ ಆರೋಗ್ಯ ಕೊಟ್ಟಿರುತ್ತೆ. ಅಂದ್ರೆ ಆ ಮನುಷ್ಯನಿಗೆ ಕಾಳಸರ್ಪದ ಯೋಗ ಆರೋಗ್ಯ ಸ್ಥಾನದಲ್ಲಿ ಬಹಳ ಚೆನ್ನಾಗಿದೆ ಅಂತ. ಸೊ ಅದೇ ಏನಾದ್ರೂ ಉಲ್ಟಾ ಹೊಡೆದಾಗ ಇಟ್ ವಿಲ್ ಬಿ ಎಕ್ಸಾಕ್ಟ್ಲಿ ಆಪೋಸಿಟ್. ಸೊ ಅವರು ಆಸ್ಪತ್ರೆಯಿಂದ ಹೊರಗೆ ಬರಕ್ ಇರಲ್ಲ. ಸೊ ಆತರ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಹೋಗಿರೋದು ಇರುತ್ತೆ. ಸೊ ಅದು ಇರುತ್ತೆ. ಆಮೇಲೆ ಕಾಳಸರ್ಪ ಹೆಚ್ಚಾಗಿ ದೋಷವಾಗಿ ಪರಿಣಮಿಸಿರುವಂತ ವ್ಯಕ್ತಿಗಳಿಗೆ ಏನಾಗುತ್ತೆ, ಅವ್ರಿಗೆ ಹಠಾತ್ ಆಗಿ ಆರೋಗ್ಯ ಹದಗೆತ್ತು ಬಿಡುತ್ತೆ. ಹಠಾತ್ ಆರೋಗ್ಯ ಹದಗೆಡುತ್ತೆ. ಈಗ ನಾವು ಯೂಶಲಿ ವರ್ಷಕ್ಕೊಂದ್ಸಲಿ ಜ್ಯೋತಿಷ್ಯರ ಹತ್ರ ನಿಮ್ ಜಾತಕ ತೋರ್ಸ್ಕೋಬೇಕು ಅನ್ನೋದು ಹಿಂದಿನ ಕಾಲದಲ್ಲಿ ನಮ್ಗೆ ಗುರು ಹಿರಿಯರು ಹೇಳಿರುವಂತ ವಾಡಿಕೆ. ಸೊ ಎಷ್ಟೋ ಜನ ಹುಟ್ಟದಾಗಿಂದ ತೋರ್ಸ್ಕೊಂಡಿರಲ್ಲ, ಸಡನ್ ಆಗಿ ಗೊತ್ತಾಗುತ್ತೆ ಅವ್ರಿಗೇನೋ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಹಂಗೆ ಸಡನ್ ಆಗಿ ಹೋಗಿ ತೋರ್ಸ್ಕೊಂತಾರೆ, ಹಿಂಗೆ ಆಗ್ಬಿಟ್ಟಿದೆ ನೋಡಿದ್ರೆ ಕಾಳಸರ್ಪ ಇರುತ್ತೆ. ಸೊ ಏನು ಅವಾಗ ಟೈಮ್ ಮೀರೋಗಿರುತ್ತೆ, ಏನು ಮಾಡಕ್ ಆಗಲ್ಲ. ಕಾಳಸರ್ಪಕ್ಕೂ ಶಾಂತಿ ಇದೆ. ಆಮೇಲೆ ಹೇಳ್ತೀವಿ, ನಾನು ಅದೇ ಅವಾಗ್ಲೇ ಹೇಳ್ದಂಗೆ, ಜ್ಯೋತಿಷ್ಯ ಈಸ್ ನಾಟ್ ಎ ಮ್ಯಾಜಿಕ್. ಇಟ್ ಈಸ್ ಎ ಟೂಲ್ ವಿಚ್ ಇಸ್ ಯೂಸ್ ಟು ಮಿನಿಮೈಸ್ ಯುವರ್ ಲಾಸಸ್ ಇನ್ ಆಲ್ ಆಸ್ಪೆಕ್ಟ್ಸ್
ಫ್ರಮ್ 10 to 2 ಆರ್ 10 to 3 rupees. ಸೊ ಆ ತರ ಇರೋ ಸಮಯದಲ್ಲಿ ಇವ್ರು ಬಂದು ಮುಂಚೆ ಕೇಳ್ಕೊಂಡಾಗ, ಆಯ್ತಪ್ಪ ನಿನ್ ಕಾಳ ಸರ್ಪ ಇದೆ, ಅದು ಆರೋಗ್ಯ ಸ್ಥಾನದಲ್ಲಿದೆ, ಅದ್ರಲ್ಲೂ ಕಾಲಪುರುಷನ ರಾಶಿಯಂಗವಾದಂತಹ ಕರ್ಕಾಟಕ ರಾಶಿಲಿದೆ ಅಂದಾಗ ಅವ್ರಿಗೆ ಕಾರ್ಡಿಯಾಲಜಿ ಸಮಸ್ಯೆ ಇರುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ ನಿಮಗೆ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು ಆ ವ್ಯಕ್ತಿಗೆ ಜಾಸ್ತಿ ಇರುತ್ತೆ. ಸೊ ಹಠಾತ್ ಆಗಿ ಹೋಗ್ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ, ನಮ್ ಕೈಲಿ ಏನು ಇರಲ್ಲ. ಅದು ಆಯುಷ್ಯವನ್ನೇ ಅರ್ಧಕ್ಕೆ ನಿಲ್ಸ್ಬಿಡತ್ತೆ ಕಾಳಸರ್ಪ. ಹಠಾತ್ ಆಗಿ ಮೇಲ್ ಕರ್ಕೊಂಡು ಹೋಗುತ್ತೆ, ಹಠಾತ್ ಆಗಿ ಕೆಳಗೆ ಹಾಕ್ಬಿಡುತ್ತೆ. ಇಟ್ಸ್ ಲೈಕ್ ಎಕ್ಸ್ಟ್ರೀಮ್ ಟು ದ ಹೈಯೆಸ್ಟ್ ಅಂಡ್ ಎಕ್ಸ್ಟ್ರೀಮ್ ಟು ದ ಲೋಯೆಸ್ಟ್ ಡೌನ್ ಆ ತರ ಇರುತ್ತೆ. ಇದು ಕಾಳಸರ್ಪದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂತ ಒಂದೊಂದು ಡಿಫರೆನ್ಸ್. ಬಟ್ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದವರು ಬಹಳ ಚೆನ್ನಾಗಿ ಜೀವನ ಲೀಡ್ ಮಾಡಿರುವಂತದ್ದು ಬಹಳ ಎಕ್ಸಾಂಪಲ್ಸ್. ನಾನು ಹಂಗೆ ಕೇಳ್ಪಟ್ಟೆ, ನಿಮ್ಮ ಮುತ್ತಜ್ಜಿ ಇಂದಿರಾ ಗಾಂಧಿ ಅವ್ರಿಗೆ ಪತ್ರ ಬರೆದಿದ್ರು ಅನ್ಸುತ್ತೆ ಕಾಳಸರ್ಪ ಯೋಗದ ಬಗ್ಗೆ. ಕಾಳಸರ್ಪ ನಮ್ಮ ದೇಶದಲ್ಲಿ ಬಹಳ ನಾಯಕರಿಗೆಲ್ಲ ಒಂದು ಕಾಳಸರ್ಪದ ಇದಿತ್ತು, ದೋಷ ಮತ್ತೆ ಯೋಗಗಳೇ ಇತ್ತು. ಹಂಗಾಗಿ ಆವಾಗ ಅದ್ರ ಬಗ್ಗೆ ಎಲ್ಲ ನಮ್ಮ ಹಿರಿಯರು, ಮುತ್ತಜ್ಜಿ, ಅವರ ಮುತ್ತಜ್ಜಿ ಎಲ್ಲ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ 1970 ಸುಮಾರಲ್ಲಿ ಪತ್ರ ಬರೆದು ಅವರಿಗೆ ಜ್ಯೋತಿಷ್ಯದ್ದು ಹೇಳಾದ್ಮೇಲೆ ಅವ್ರ ಆಫೀಸಿಂದ ಥ್ಯಾಂಕ್ಸ್ ಲೆಟರ್ ಕೂಡ ಬಂದಿದೆ ನಮ್ಗೆ. ಹೌದಾ? ಪ್ರೈಮ್ ಮಿನಿಸ್ಟರ್ ಆಫೀಸಿಂದ. ಕೇಳಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಇವಾಗ ನೀವ್ ಏನ್ ಹೇಳ್ತಿದ್ರಿ ಅಂದ್ರೆ ಮಿತ್ರ ಗ್ರಹಗಳು ಅಂತ ಶತ್ರು ಗ್ರಹಗಳು ಅಂತ ಹೇಳ್ತಿದ್ರಿ. 12 ಗ್ರಹಗಳಲ್ಲಿ ಯಾವ ಗ್ರಹ ಯಾರಿಗೆ ಮಿತ್ರ, ಯಾವ ಗ್ರಹ ಯಾರಿಗೆ ಶತ್ರು? ಸೊ ಮಿತ್ರ ಶತ್ರು ಗ್ರಹ ಅಥವಾ ಶತ್ರು ಗ್ರಹ ಇದ್ರೆ ಯಾವ ತರಹದ ಬೆನಿಫಿಟ್ಸ್ ಆಗುತ್ತೆ ಅಥವಾ ಯಾವ ತರಹದ ಇಲ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ಬೋದಾ? ಖಂಡಿತ. ಸೊ ಈಗ ಒಂದೊಂದು ಗ್ರಹದ ಓನರ್ಶಿಪ್ ಇಂದ ತಗೊಂತ ಹೋದಾಗ ಇದಕ್ಕೆ ಮಿತ್ರ ಗ್ರಹನ ತಿಳ್ಕೊಳ್ಳಕ್ಕೆ ಒಂದು ಹೆಜ್ಜೆ ಹಿಂದೆ ನಾವು ಉಚ್ಚ ಸ್ಥಾನಗಳನ್ನ ತಿಳ್ಕೊಬೇಕಾಗುತ್ತೆ. ಉಚ್ಚ ಸ್ಥಾನ ಅಂದ್ರೆ ಈಗ ನಾನು ನಿಮಗೆ ಪ್ರಿಯವಾದಂತ ವ್ಯಕ್ತಿ, ನಾನ್ ನಿಮ್ ಮನೆಗೆ ಬಂದ್ರೆ ನಮ್ಮ ಮನೇಲಿ ಇರೋದಕ್ಕಿಂತ ಖುಷಿಯಾಗಿರ್ತೀನಿ. ಸೊ ಅದು ನನಗೆ ಉಚ್ಚ ಸ್ಥಾನ ಆಗುತ್ತೆ. ನಮ್ಮ ಮನೇಲಿ ನಾನು ಇರೋದು ಸ್ವಸ್ಥಾನ, ನಾನ್ ನಿಮ್ ಮನೆಗೆ ಬಂದಾಗ ಉಚ್ಚ ಸ್ಥಾನ. ಸೊ ಅದು ನನಗೆ, ಯಾಕಂದ್ರೆ ನನಗೆ ಅಷ್ಟೇ ಒಂದು ಪ್ರೀತಿ, ವಿಶ್ವಾಸ, ಕಳಕಳಿ, ಗೌರವ ಎಲ್ಲ ಸಿಗುತ್ತೆ. ಹಂಗಾಗಿ ಆ ಗ್ರಹ ಬಹಳ ಪ್ರಬುದ್ಧವಾಗಿರುತ್ತೆ. ಅಲ್ಲಿ ನಿಮ್ಗೆ ಏನು ಬೇಕೋ ತುಂಬಾ ಸಮೃದ್ಧಿಯಾಗಿ ಕೊಡುತ್ತೆ. ಸೊ ಅದೇ ತರ ನೀಚ ಸ್ಥಾನ ಅಂತ ಇರುತ್ತೆ. ಕೆಲವ್ರ ಮನೆಗೆ ಹೋಗಕ್ಕೆ ಇಷ್ಟಪಡಲ್ಲ ನಾವು, ಅಯ್ಯೋ ಯಾಕಾರ ಕರದ್ನಪ್ಪ ಅನ್ನೋ ತರ ಅನ್ಸುತ್ತೆ. ಅದೇ ತರ ಗ್ರಹಕ್ಕೂ ಇರುತ್ತೆ. ಸೊ ಇವಂದು ಮನೆ ಬಂತು, ಗ್ರಹಗಳ ಮೂವ್ಮೆಂಟ್ ಆಗ್ಲೇಬೇಕು. ಸೊ ಆ ಗ್ರಹಗಳ ಮೂವ್ಮೆಂಟ್ ಪ್ರಕಾರ ಈಗ ನೆಕ್ಸ್ಟ್ ಇವ್ನ ಮನೆಗೆ ಹೋಗ್ಬೇಕಂದ್ರೆ, ಅಯ್ಯೋ ಇವ್ನ ಮನೆಗೆ ಯಾಕಾರ ಹೋಗ್ಬೇಕಪ್ಪ ನಾನು ಅನ್ನೋ ತರ ಬರುತ್ತೆ ಗ್ರಹಕ್ಕೂ. ಸೊ ಆ ಒಂದು ಟೈಮಲ್ಲಿ ಅದರ ಶತ್ರುತ್ವ ಕಂಡುಕೊಳ್ತಾ ಹೋಗುತ್ತೆ. ಈಗ ಸಿಂಪಲ್ ಆಗಿ ಜಸ್ಟ್ ಒಂದು ವೀಕ್ಷಕರಿಗೆ ಅರ್ಥ ಆಗುವಂಗೆ ಆಡು ಭಾಷೆ ನಾವು ತಿಳ್ಕೊಳ್ತಾ ಹೋಗ್ಬೇಕು ಅಂದ್ರೆ, ನಾಟ್ ಇನ್ ಡೆಪ್ತ್ ಇನ್ ಟೈಲ್ ಟು ಅಸ್ಟ್ರಾಲಜಿ. ಕುಜನಿಗೆ ಅಂತ ತಗೊಂಡಾಗ, ಕುಜನಿಗೆ ಶನಿ ಇರಬಹುದು, ಅಥವಾ ರಾಹು ಇರಬಹುದು, ಕೇತು ಇರಬಹುದು. ಈ ಒಂದು ಗ್ರಹಗಳ ಒಂದು ವೈರತ್ವ ಇರುತ್ತೆ. ಯೂಶುವಲಿ ನಾವು ಸಿಂಪಲ್ ಆಗಿ ತಗೋಬೇಕಂದ್ರೆ ದೈವಗ್ರಹ, ಕ್ಷುದ್ರ ಗ್ರಹ ಅಂತ ತಗೊಂತೀವಿ. ಸಿಂಪಲ್ ಆಗಿ ತಗೊಂಡಾಗ ಅಂದ್ರೆ ದೈವ ಗ್ರಹಗಳು ಅಂದ್ರೆ ಒಳ್ಳೇದ್ ಮಾಡುವಂತ ಗ್ರಹ, ಬೇರೆ ಗ್ರಹಗಳು ಅಂದ್ರೆ ಸ್ವಲ್ಪ ನಮಗೆ ಕಷ್ಟ ಕೊಡುವಂತ ಗ್ರಹಗಳು, ಅಂದ್ರೆ ಕೆಟ್ಟ ಗ್ರಹ ಅಂತಲ್ಲ, ಕಷ್ಟ ಕೊಡುವಂತ ಗ್ರಹಗಳು. ಸೊ ದೈವ ಗ್ರಹಗಳು ಯಾವ್ಯಾವ್ದು ಅಂತಂದ್ರೆ ಕುಜ, ಆಮೇಲೆ ಚಂದ್ರ, ರವಿ, ಆಮೇಲೆ ಗುರು, ಇವೆಲ್ಲ ದೈವ ಗ್ರಹಗಳು ಅಂತ ತಗೊಂತೀವಿ. ಬಾಕಿ ಉಳಿದಂತಹ ಬುಧನು ತಕ್ಕ ಮಟ್ಟಿಗೆ ದೈವಗ್ರಹ ಅಂತ ತಗೊಂತೀವಿ. ಬಾಕಿ ತಗೊಂಡ ಹಾಗೆ ಶುಕ್ರ, ಆಮೇಲೆ ಶನಿ, ರಾಹು, ಕೇತು. ಸೊ ಈ 4 ಗ್ರಹಗಳನ್ನ ನಾವು ಸ್ವಲ್ಪ ಕಷ್ಟ ಕೊಡುವಂತ ಗ್ರಹಗಳು. ಸೊ ಶನಿನೂ ನಾವು ಶುದ್ರ ಗ್ರಹಗಳಂದ್ರೆ ಹೌದು, ಲೇಚ ಅಂತ ಕರಿತೀವಿ ಶನಿನ ನಾವು. ಅಂದ್ರೆ ಲೇಚ ಅಂದ್ರೆ ಒಂದು ಗ್ರಹಗಳಿಗೆ ಒಂದೊಂದು ಇದು ಬರುತ್ತೆ, ಅವರ ಒಂದು ಕಾಸ್ಟ್ ನ ಇದ್ ಮಾಡ್ತಾ ಹೋಗ್ತಾರೆ. ಸೊ ಅದ್ರ ಮೇಲೆ ಶನಿನ ಲೇಚ ಅಂತ ತಗೊಂತೀವಿ ನಾವು ಜ್ಯೋತಿಷ್ಯ ಪ್ರಮಾಣದಲ್ಲಿ. ಸೊ ಹಂಗಾಗಿ ಆ ಒಂದು ಟೈಮ್ ಬಂದಾಗ ಆ ಒಂದು ಇಂಡಿವಿಜುವಲ್ ಆಗೋ ಒಂದು ಚೇಂಜ್ ಓವರ್ ಮೇಲೆ ಆ ಒಂದು ಡಿಫರೆನ್ಸಸ್ ನ ಹೇಳ್ತಾ ಹೋಗ್ತೀವಿ. ಸೊ ಮಿತ್ರ ಗ್ರಹಗಳು, ಶತ್ರು ಗ್ರಹಗಳು ಅಂತ ತಗೊಂಡಾಗ ಸಿಂಪಲ್ ಈ ನಾನು ಹೇಳ್ದಂಗೆ ಮೇಲಿರೋ, ಈಗ ಬುಧನ ಜೊತೆ ಗುರು ಇದ್ದ, ಬುಧನ ಜೊತೆ ರವಿ ಇದ್ದ, ಅದನ್ನ ಬುಧಾದಿತ್ಯ ಯೋಗ ಅಂತ ಕರಿತೀವಿ. ಸೊ ಅದು ಚೆನ್ನಾಗಿರುತ್ತೆ. ಚಂದ್ರನ ಜೊತೆ ಗುರು ಇದ್ದ, ಅದನ್ನ ಗಜಕೇಸರಿ ಯೋಗ ಅಂತ ಕರಿತೀವಿ. ಆಮೇಲೆ ರವಿ ಮತ್ತೆ ಚಂದ್ರ ಒಟ್ಟಿಗೆ ಇದನ್ನು ರವಿಚಂದ್ರ ಯೋಗ ಅಂತ ಕರಿತೀವಿ ಅದನ್ನ. ಸೊ ಈ ಒಳ್ಳೆ ಗ್ರಹಗಳೆಲ್ಲ ಜೊತೆಗಿದ್ದಾಗ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಗುರು ಮತ್ತೆ ರವಿ ಇದ್ದಾಗ್ಲೂ ಅದು ಸಂಪೂರ್ಣ ಗಜಕೇಸರಿ ಯೋಗ ಅಂತಾನು ಕರಿತೀವಿ. ಗುರು ಮತ್ತೆ ರವಿ ಇದ್ದಾಗ ಚಂದ್ರನ ದೃಷ್ಟಿ 4ನೇ ಮನೆಯಿಂದ ಇರುತ್ತೆ. ಹಾಗೆ ಗುರು ರವಿ ಇರ್ತಾರೆ. ಹೆಚ್ಚಿನ ಒಂದು ಸಮಾಜದಲ್ಲಿ ಸಕ್ಸಸ್ ಕಂಡಿರೋರೆಲ್ಲರೂ ರವಿ ಚೆನ್ನಾಗಿದ್ದು ಗುರು ಚೆನ್ನಾಗಿರೋರೇನೆ ಅದು ಸಕ್ಸಸ್ ಕಂಡಿರುವಂತದ್ದು ಅಂತ ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. ಅದೇ ಏನಾಗುತ್ತೆ, ಶುಕ್ರ ಮತ್ತೆ ರವಿ ಜೊತೆಗಿದ್ದಾಗ
ಸಮಸ್ಯೆ ಆಗುತ್ತೆ. ಅದು ಮಿತ್ರ ಗ್ರಹಗಳಲ್ಲ. ಚಂದ್ರನಿಗೆ ಯಾವುದೇ ತರಹದ ಇದಿಲ್ಲ, ಶತ್ರು ಗ್ರಹಗಳಿಲ್ಲ. ಆದ್ರೆ ನಾನು ಅವಾಗ ಹೇಳ್ದಂಗೆ ಉಚ್ಚ ಸ್ಥಾನ ನೀಚ ಸ್ಥಾನಗಳು ಅಂತ ಬರುತ್ತೆ. ಅದನ್ನ ತಗೊಳಕ್ ಹೋದಾಗ ಅರ್ಥ ಮಾಡ್ಕೊಳ್ಳೋದು ವೀಕ್ಷಕರಿಗೂ ಅರ್ಥ ಆಗೋ. ಸೊ ಮೇಷ ರಾಶಿ ಬಂದು ರವಿಗೆ ಉಚ್ಚ ಸ್ಥಾನ. ಮೇಷ ರಾಶಿ ಯಾರ ಮನೆ? ಕುಜನ ಮನೆ. ವೃಷಭ ರಾಶಿಯಿಂದ ತಗೊಳ್ಳೋಣ. ಸೊ ವೃಷಭ ರಾಶಿ ಬಂದು ಶುಕ್ರನ ಮನೆ ಆಗತ್ತೆ. ಸೊ ಶುಕ್ರನ ಮನೆಯಲ್ಲಿ ನಮಗೆ ಶುಕ್ರನ ಒಂದು ಸ್ವಸ್ಥಾನ ಮತ್ತೆ ಅವನ ಆಧಿಪತ್ಯ ಇರುತ್ತೆ. ಆದ್ರೆ ಶುಕ್ರನ ಉಚ್ಚ ಸ್ಥಾನ ಬಂದು ಮೀನ ರಾಶಿಲಿದೆ. ಸೊ ಮೀನ ರಾಶಿ ಬಂದು ಗುರುವಿನ ಮನೆ. ಸೊ ನಿಮ್ಗೆ ಅನ್ಸ್ಬೋದು ಗುರು ಶುಕ್ರ ವೈರಿಗಳಲ್ವಾ, ಅವರ ಕಾಕತಾಳೀಯ. ಆದ್ರೂ ಹೇಗೆ ಗುರುವಿನ ಮನೆ ಶುಕ್ರನಿಗೆ ಉಚ್ಚ ಸ್ಥಾನ. ಆ ಉಚ್ಚ ಸ್ಥಾನ ನೀಚ ಸ್ಥಾನಗಳಲ್ಲಿ ಭಾವಗಳು ಹಾಗೆ ಬರುತ್ತೆ. ಸೊ ಹಾಗಾಗಿ ಅವ್ರಿಗೆ ಅದು ಉಚ್ಚ ಸ್ಥಾನ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಮಿಥುನ ರಾಶಿಗೆ ಬರ್ತೀವಿ. ಮಿಥುನ ರಾಶಿಯಲ್ಲಿ ಉಚ್ಚ ಸ್ಥಾನ ಇಲ್ಲ, ಆದ್ರೆ ಅವನೇ ಬುಧ ಅವಂದೇ ಮನೆ ಸ್ವಸ್ಥಾನ. ರಾಹುವಿಗೆ ಅದನ್ನ ನಾವು ಉಚ್ಚ ಸ್ಥಾನ ಅಂತ ಕನ್ಸಿಡರ್ ಮಾಡ್ತೀವಿ. ಅದಿಲ್ಲ ಆಕ್ಚುಲಿ, ಬಟ್ ಅಲ್ಲಿ ಇದ್ದಾಗ ರಾಹು ಒಳ್ಳೆ ಫಲ ಕೊಡ್ತಾನೆ ಅಂತ ನಾವು ತಗೊಂತೀವಿ. ಆಮೇಲೆ ಕಟಕ ರಾಶಿಗೆ ಬರೋಣ. ಕಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ. ಆದ್ರೆ ಕಟಕ ರಾಶಿ ಯಾರ ಮನೆ? ಚಂದ್ರನ ಮನೆ. ಸೊ ಅದಕ್ಕೆ ಹೇಳೋದು, ಕಟಕ ರಾಶಿಗೆ ಗುರು ಬಂದಾಗ ಚಂದ್ರನ ಮನೆಯಲ್ಲಿ ಗುರು ಬಂದು ಸಂಪೂರ್ಣ ಗಜಕೇಸರಿ ಯೋಗ ಆಗತ್ತೆ. ಅದು ಗಜಕೇಸರಿ ಯೋಗ ಆಗತ್ತೆ ಅಂತ. ಚಂದ್ರ ಗುರು 4 ಮನೆ ಡಿಫರೆನ್ಸ್ ಅಲ್ಲಿ ನೋಡಿದಾಗ ಅಥವಾ ಅವ್ರಿಬ್ರು ಒಟ್ಟಿಗೆ ಇದ್ದಾಗ ಅದು ಗಜಕೇಸರಿ ಯೋಗ ಅಂತ ತಗೊಂತೀವಿ. ಆಮೇಲೆ ನೆಕ್ಸ್ಟ್ ಸಿಂಹ ರಾಶಿಗೆ ಬರ್ತೀವಿ. ಸಿಂಹ ರಾಶಿ ರವಿದೇ ಮನೆ. ಅಲ್ಲಿ ಅವನು ಯಾರಿಗೂ ಇದು ಕೊಡಲ್ಲ, ಉಚ್ಚ ಸ್ಥಾನಾಧಿಪತ್ಯ ಕೊಡಲ್ಲ. ಅದು ಅವನದೇ ಮನೆ, ಅವನೇ ಇಟ್ಕೋತಾನೆ. ರವಿಗೆ ಮೇನ್ ಸ್ಥಾನ. ನೆಕ್ಸ್ಟ್ ಬುಧನ ಮನೆಗೆ ಬರ್ತೀವಿ. ಕನ್ಯಾ ರಾಶಿ. ಕನ್ಯಾ ರಾಶಿ ಬುಧನ ಮನೆ ಆಗುತ್ತೆ. ಅಲ್ಲಿ ಬುಧನೇ ಉಚ್ಚ ಸ್ಥಾನ, ಬುಧನೇ ಉಚ್ಚ, ಅವನದೇ ಮನೆ, ಅವನೇ ಉಚ್ಚ. ಬೇರೆ ಯಾರಿಗೂ ಆ ಸ್ಥಾನದಲ್ಲಿ ಉಚ್ಚ ಸ್ಥಾನ ಇಲ್ಲ. ನೆಕ್ಸ್ಟ್ ತುಲಾ ರಾಶಿಗೆ ಬರ್ತೀವಿ. ತುಲಾ ರಾಶಿ ಶುಕ್ರನ ಮನೆ. ನಾನು ಅವಾಗ್ಲೇ ಹೇಳಿದೆ, ಶುಕ್ರ ಶನಿ ರಾಹು ಕೇತು ಎಲ್ಲ ಒಂದ್ ಗ್ರೂಪ್. ಸೊ ಶುಕ್ರನ ಮನೆ ಆಗಿರೋದ್ರಿಂದ ಅಲ್ಲಿ ಶನಿಗೆ ಉಚ್ಚ ಸ್ಥಾನ. ಶನಿ ತುಲಾ ರಾಶಿಯಲ್ಲಿದ್ರೆ ಬಹಳ ಫಲ ಕೊಡ್ತಾನೆ. ಶನಿ ತುಲಾ ರಾಶಿಗೆ ಬಂದು ಅದೇನಾದ್ರು 5ನೇ ಮನೆಗೆ ಬಂದ್ರೆ ಲಗ್ನದಿಂದ ಪಿತ್ರಾರ್ಜಿತವಾದಂತ ಎಲ್ಲ ಆಸ್ತಿಗಳು ಬರುತ್ತೆ ಅವರಿಗೆ, ಆತರ. ಆಮೇಲೆ ನೆಕ್ಸ್ಟ್ ವೃಶ್ಚಿಕ ರಾಶಿಗೆ ಬರ್ತೀವಿ. ವೃಶ್ಚಿಕ ರಾಶಿ ಬಂದು ಕುಜನ ಮನೆ. ಅಲ್ಲಿ ಯಾವುದೇ ತರದ ಉಚ್ಚ ಸ್ಥಾನ ಇಲ್ಲ, ಆದ್ರೆ ಚಂದ್ರನಿಗೆ ಅದು ನೀಚ ಸ್ಥಾನ ಆಗುತ್ತೆ. ನೀಚ ಸ್ಥಾನ ಆಗುತ್ತೆ ಚಂದ್ರನಿಗೆ. ವೃಷಭ ರಾಶಿ ಉಚ್ಚ ಸ್ಥಾನ ಆಗುತ್ತೆ, ವೃಶ್ಚಿಕ ರಾಶಿ ನೀಚ ಸ್ಥಾನ ಆಗುತ್ತೆ. ಯಾವುದೇ ಗ್ರಹಕ್ಕೆ ಉಚ್ಚ ಸ್ಥಾನದಿಂದ 7ನೇ ಮನೆ ಕೌಂಟ್ ಮಾಡಿದ್ರೆ ಅದು ನೀಚ ಸ್ಥಾನ ಆಗಿರುತ್ತೆ. ಸೊ ಆತರ. ಆಮೇಲೆ ಧನಸ್ಸು ರಾಶಿ ಅಂತ ತಗೊಂತೀವಿ. ಧನಸ್ಸು ರಾಶಿ ತಗೊಂಡಾಗ ಗುರುವಿಂದೇ ಮನೆ ಆಗತ್ತೆ. ಸೊ ಅದು ಯಾಕೆಂದ್ರೆ ಮಿಥುನಕ್ಕೆ ರಾಹು ನಾವು ಕನ್ಸಿಡರ್ ಮಾಡ್ಕೋತೀವಿ ಅಂತ ನಾನು ಆಗ್ಲೇ ಹೇಳ್ದಂಗೆ, ಮಿಥುನದಿಂದ 7ನೇ ಮನೆ ಧನಸ್ಸು ಬರುತ್ತೆ. ಸೊ ಧನಸ್ಸಿಗೆ ಕೇತುನ ತಗೊಂತೀವಿ. ಸೊ ಕೇತುಗೆ ಇದ್ದಿದ್ರಲ್ಲಿ ಒಳ್ಳೆ ಫಲ ಕೊಡುವಂತ ಜಾಗ ಧನಸ್ಸು ರಾಶಿ. ಆಮೇಲೆ ಮಕರಕ್ಕೆ ಬರ್ತೀವಿ. ಸೊ ಮಕರ ರಾಶಿಗೆ ಬಂದಾಗ ನಮಗೆ ಇದು ಕುಜನಿಗೆ ಅದು ಉಚ್ಚ ಸ್ಥಾನ ಆಗುತ್ತೆ. ಸೊ ಇದು ಇಲ್ಲೂ ಕಾಕತಾಳೀಯ ಬರುತ್ತೆ. ಮಕರ ರಾಶಿ ಬಂದು ಶನಿ ಮನೆ ಬರುತ್ತೆ. ಶನಿ ಮನೆ ಬಂದು ಕುಜನಿಗೆ ಉಚ್ಚ ಸ್ಥಾನ ಆಗತ್ತೆ. ಅದು ಆಕ್ಚುಲಿ ವೈರತ್ವದ ಜಾಗ, ಆದ್ರೂ ಶನಿ ಮನೆ ನಿಮಗೆ ಭಾವದಂತೆ ಉಚ್ಚ ಸ್ಥಾನ ಬರುತ್ತೆ ಮಕರ ರಾಶಿ. ಆಮೇಲೆ ಕುಂಭರಾಶಿಗೆ ಬರ್ತೀವಿ. ಕುಂಭರಾಶಿಲಿ ನಿಮಗೆ ಶನಿದೇ ಮನೆ ಆಗಿರುತ್ತೆ. ಅಲ್ಲಿ ಯಾವುದು ಉಚ್ಚ ಸ್ಥಾನಗಳಿರಲ್ಲ, ಯಾಕಂದ್ರೆ 7ನೇ ಮನೆ ಹಿಂದಕ್ಕೆ ಹೋದ್ರೆ ಸಿಂಹರಾಶಿಗೆ ಬಂದಿರುತ್ತೆ. ಸಿಂಹರಾಶಿ ರವಿನೇ ಮನೆ ಅವಂದೇ ಇಟ್ಕೊಂಡಿರೋದ್ರಿಂದ ಕುಂಭರಾಶಿಗೆ ಯಾವ್ದು ನೀಚ ಸ್ಥಾನ ಉಚ್ಚ ಸ್ಥಾನ ಇರೋದಿಲ್ಲ. ಮೀನ ರಾಶಿಗೆ ಬರ್ತೀವಿ. ಮೀನ ರಾಶಿಗೆ ಗುರು ಅಧಿಪತಿ ಆಗ್ತಾನೆ. ಅಲ್ಲಿ ಶುಕ್ರನದು ಉಚ್ಚ ಸ್ಥಾನ ಆಗುತ್ತೆ. ಆದ್ರೆ ಗುರುವಿಗೆ ಉಚ್ಚ ಸ್ಥಾನ ಚಂದ್ರದ ಮನೆ, ಅವಲೆ ಕಟಕ ರಾಶಿಗೆ ಹೇಳಿದೆ. ಸೊ ಯಾವುದೇ ಗ್ರಹಕ್ಕೆ ಒಂದು ಉಚ್ಚ ಸ್ಥಾನದಿಂದ ಎಕ್ಸಾಕ್ಟ್ಲಿ 7th ಮನೆ ನೀಚ ಸ್ಥಾನ ಆಗಿರುತ್ತೆ. ಸೊ ಈ ಉಚ್ಚ ಸ್ಥಾನ ನೀಚ ಸ್ಥಾನನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಯಾವ ಗ್ರಹ ಯಾವ ತರ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗ್ಬೇಕಾದ್ರೆ, ಇದು ದ್ವಾದಶ ರಾಶಿಗಳಲ್ಲಿ ಒಂದೊಂದು ಗ್ರಹ ನಮ್ಮ ಹೆಲ್ತ್ ಮೇಲೆ ಕೊಡುವಂತ ಬೆನಿಫಿಟ್ಸ್. ಓಕೆ, ಈ ಗ್ರಹಗಳಿಗೆ ಅಧಿದೇವತೆಗಳು ಅಂತ ಇರ್ತಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಯಾವ್ಯಾವ ಗ್ರಹಗಳಿಗೆ ಯಾವ ಅಧಿದೇವತೆಗಳು, ಅಧಿದೇವತೆಗಳಿಂದ ಆಗುವಂತಹ ಒಂದು ಬೆನಿಫಿಟ್ಸ್ ಏನು, ಅದೇನ ಸ್ವಲ್ಪ ಹೇಳ್ತೀರಾ? ಹೌದು. ಸೊ ಯೂಶುವಲಿ ನಾವು ಮೇಷ ರಾಶಿ ಅಂದ್ರೆ ರಾಶಿಗೆ ಸಂಬಂಧಪಟ್ಟಂತೆ ತಗೊಂಡಾಗ 2 ಮನೆ ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ. ಸೊ ಗ್ರಹಕ್ಕೆ ಸಂಬಂಧಪಟ್ಟಂತೆ ತಗೊಂಡ್ರೆ ಒಂದು ಗ್ರಹಕ್ಕೆ ಒಂದು ಅಧಿದೇವತೆ ಅಂತ. ಸೂರ್ಯನಿಗೆ ಅಂತ ತಗೊಂಡಾಗ ರವಿ ಬಂದಾಗ ರುದ್ರ ಈಶ್ವರ ಅಂತ ನಾವೇನ್ ಕರಿತೀವಿ, ಈಶ್ವರ ಅಧಿದೇವತೆ ಆಗ್ತಾನೆ. ಸೊ ರವಿ ದಶೆ ನಡೆಯುವಾಗ ಈಶ್ವರನ ಪ್ರಾರ್ಥನೆ ಮಾಡ್ಕೊಂಡಾಗ ನಿಮ್ಗೆ ಎಲ್ಲಾ ತರದ ಹೆಲ್ತ್ ಪ್ರಾಬ್ಲಮ್ಗಳು ಏನಿರುತ್ತೆ ಅಥವಾ ಬೇರೆ ಏನೇ ಯಾವುದೇ ಜಾಗದಲ್ಲಿ ಇರ್ಲಿ ಮನೇಲಿ ಆ ತರ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಸೂರ್ಯ. ಚಂದ್ರನಿಗೆ ಅಧಿದೇವತೆ ದುರ್ಗೆ. ದುರ್ಗೆ. ಸೊ ಅದ್ರಲ್ಲಿ ಕೆಲವರು ಪರಿಣಿತರು ಜ್ಯೋತಿಷ್ಯರಲ್ಲಿ ಹೇಳ್ತಾರೆ ಕಾಳರಾತ್ರಿ ದುರ್ಗೆ ಆತರ ಇದೆ. ನಿಮ್ ಚಂದ್ರನ ಯಾವ ಸ್ಥಾನದಲ್ಲಿ ಇದ್ದಂಗೆ ದುರ್ಗೆ ಎಷ್ಟೋ ಫೇಸಸ್ ಇದೆ, ಆ ಒಂದು ಫೇಸಸ್ ನ ನೀವು ವರ್ಷಿಪ್ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ
ಸೊ ನೆಕ್ಸ್ಟ್ ಬುಧನಿಗೆ ಬಂದಾಗ ದಂಪತಿ ಗ್ರಹ ಅಂತ ಕರಿತೀವಿ ನಾವು. ಬುಧ ಅಂದ್ರೆ ಗ್ರಹ ಹೂ ಗಿವ್ಸ್ ಪ್ಲೆಷರ್ ಓನ್ಲಿ ವೆನ್ ಯು ವರ್ಷಿಪ್ ದಂಪತಿ ಗಾಡೆಸ್, ಮೇ ಬಿ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ. ಸೊ ದಂಪತಿ ಗ್ರಹಗಳು ಶಿವ ಪಾರ್ವತಿ ಒಟ್ಟಿಗೆ ಇರುವಂತದ್ದು ಒಂದೇ ಐಡಲಲ್ಲಿ. ಸೊ ಇದು ದಂಪತಿ ಗ್ರಹ. ಸೊ ಲಕ್ಷ್ಮೀ ನಾರಾಯಣ ಬಂದು ವಿಷ್ಣು, ಯೂಶಲಿ ವಿಷ್ಣು ವಿಲ್ ಬಿ ದ ಅಧಿದೇವತೆ ಫಾರ್ ಬುಧ. ಅಂಗಾರಕ ಅಥವಾ ಕುಜ, ಮಂಗಳ ಅಂತ ಏನ್ ತಗೊಂತೀವಿ, ಅವರಿಗೆ ಅಧಿಪತಿ ದೇವತೆ ಬಂದು ನಾಗ ಅಥವಾ ಸುಬ್ರಹ್ಮಣ್ಯ ಅಂತ ಕರಿತೀವಿ ನಾವು. ನಾಗರ ಕಲ್ಲಿರಬಹುದು, ಸುಬ್ರಹ್ಮಣ್ಯ ಇರಬಹುದು, ಇದು ಅಧಿದೇವತೆ ಆಗ್ತಾರೆ. ಸೊ ಅಧಿದೇವತೆ, ಪ್ರತ್ಯ ದೇವತೆಗಳು ಬೇರೆ ಬರುತ್ತೆ, ಇದು ಅಧಿದೇವತೆ ಮೇನ್ ಆಗಿ. ಸೊ ಇದಾದ್ಮೇಲೆ ಬೃಹಸ್ಪತಿ, ಗುರುವಿಗೆ ಆರಾಧನೆ. ಯಾವುದೇ ನಮ್ಮ ಒಂದು ಪೂರ್ವಾರ್ಜಿತ ಗುರುಗಳ ಒಂದು ಫಲ ಇರ್ಬೋದು, ರಾಯರು ಅಥವಾ ಸಾಯಿಬಾಬಾ, ಯಾವುದೇ ಒಂದು ಗುರುಗಳನ್ನ ಆರಾಧನೆ ಮಾಡೋದ್ರಿಂದ ಗುರುವಿಗೆ ಅವರೇ ಅಧಿದೇವತೆ ಆಗ್ತಾರೆ. ಆಮೇಲೆ ಶುಕ್ರನಿಗೆ ಅಧಿದೇವತೆ ಬಂದು ಲಕ್ಷ್ಮಿ, ಮಹಾಲಕ್ಷ್ಮಿ. ನಾವ್ ಏನ್ ಪೂಜೆ ಮಾಡ್ತೀವಿ ಶುಕ್ರನಿಗೆ ಲಕ್ಷ್ಮಿ ಅಧಿದೇವತೆ. ಸೊ ಹಾಗಾಗಿ ಶುಕ್ರನಿಗೆ ಲಕ್ಷ್ಮಿ ಗ್ರಹ ಅಂತ ಕರೆಯೋದು. ಹೌದು. ಸೊ ಶನಿಗೆ ಅಧಿದೇವತೆ ಬಂದು ಎರಡು ತರ ತಗೊಂತಾರೆ. ಕೆಲವರು ಶನಿ ಮಹಾತ್ಮನ ಆರಾಧನೆ ಮಾಡುವಂತ ಒಂದು ವಾಡಿಕೆನೂ ಇದೆ, ಕೆಲವರು ಆಂಜನೇಯನ ಆರಾಧನೆ ಮಾಡ್ತಾರೆ. ಸೊ ಆಂಜನೇಯನ ಆರಾಧನೆ ಮಾಡುವಂತದ್ದು ಇದೆ ಇದು ಶನಿಗೆ ಅಧಿದೇವತೆಯಾಗಿ. ರಾಹು ಮತ್ತೆ ಕೇತುಗೆ ಅಧಿದೇವತೆಗಳಾಗಿ ನಾವು ಸುಮಾರು ಸಿಚುವೇಶನ್ ಓರಿಯೆಂಟೆಡ್ ಆಗಿ ಹೇಳ್ತೀವಿ, ಬಟ್ ಇದರಲ್ಲಿ ಸರ್ಪ ಅಂತಾನೆ ತಗೊಂತೀವಿ ಅಧಿದೇವತೆಯಾಗಿ. ಸಿಚುವೇಶನ್ ಅಂದ್ರೆ ನಾಗ, ಬೇಸಿಕಲಿ ನಾಗ. ಅಂಗಾರಕನಿಗೆ ಸುಬ್ರಹ್ಮಣ್ಯ, ಇಲ್ಲಿ ನಾಗ, ಪರ್ಟಿಕ್ಯುಲರ್ ಆಗಿ ನಾಗ. ಅದಕ್ಕೆ ರಾಹುಕೇತು ದೋಷ ಇದ್ದಾಗ ನಾವು ಕಾಳಹಸ್ತಿ ಅಥವಾ ಇದೆಲ್ಲ ಏನ್ ಹೇಳ್ತೀವಿ, ನಾಗ ಆರಾಧನೆ ಎಲ್ಲೆಲ್ಲ ಆಗುತ್ತೆ ಅದೆಲ್ಲ ರಾಹುಕೇತುಗಳಿಗೆ ಬರ್ತಾ ಹೋಗುತ್ತೆ. ಅದು ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ ಪ್ರೊವೈಡೆಡ್ ನಮ್ಮ ಸಿಚುವೇಶನ್ ಜಾತಕದಲ್ಲಿ ಹೇಗಿದೆ ಅನ್ನೋದ್ರ ಮೇಲೆ. ಸೊ ಈ ಒಂದು ದೇವತೆಗಳನ್ನ ನೀವು ಆರಾಧನೆ ಮಾಡ್ತಾ ಹೋದಾಗ ನಿಮ್ಮ ಪ್ರಾಸ್ಪೆರಿಟಿ, ಹೆಲ್ತ್ ಆ ಒಂದು ತಕ್ಕಂತೆ ನಿಮಗೆ ವರ್ಧನೆ ಆಗೋದಿರ್ಬೋದು ಅಥವಾ ಡಿಮಿನೈಸ್ ಆಗೋದಿರ್ಬೋದು ಅಲ್ಲ ಆಗ್ತಾ ಹೋಗುತ್ತೆ. ಸೊ ಸಂಕ್ಷಿಪ್ತವಾಗಿ ಗ್ರಹಗಳ ಆಧಾರಿತವಾಗಿ ಒಂದು ಆರೋಗ್ಯದ ವಿಚಾರ ಮಾತಾಡ್ಬೇಕು ಅಂದ್ರೆ, ಸೊ ವೀಕ್ಷಕರಿಗೆ ನೀವೇನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಈಗ ನಾನು ಇಷ್ಟು ಒಂದು ಡೀಟೇಲ್ಡ್ ಆಗಿ ಹೇಳಿರೋದು ಒಂದು ಹಿನ್ನೆಲೆ ಇಟ್ಕೊಂಡು ಮಾತಾಡಿದಾಗ, ಜ್ಯೋತಿಷ್ಯ ಮತ್ತೆ ಆರೋಗ್ಯ ಎರಡೂನು ಬೇರೆ ಬೇರೆ ಅಲ್ಲ. ಇವತ್ತಿನ ದಿನದಲ್ಲಿ ನಾವು ಬಹಳ ಒಂದು ಆಧುನಿಕತೆಯಲ್ಲಿ ಮುಳುಗೋಗಿದ್ದೀವಿ. ಹಾಗಾಗಿ ಕೆಲವರು ಜ್ಯೋತಿಷ್ಯ ಮರೆತು ಆರೋಗ್ಯದ ಕಡೆ ಇರೋರು ಇದ್ದಾರೆ, ಆರೋಗ್ಯ ಮರೆತು ಜ್ಯೋತಿಷ್ಯದ ಕಡೆ ಇರೋರು ಇದ್ದಾರೆ. ಸೊ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಜ್ಯೋತಿಷ್ಯ ಒಂದು ಆಸ್ ಎ ಸೈನ್ಸ್ ತಗೊಂಡಾಗ ಹೆಲ್ತ್ ಈಸ್ ಆಲ್ವೇಸ್ ಎ ಫ್ಯಾಕ್ಟರೈಸ್ಡ್ ಕಾಂಪೊನೆಂಟ್ ಆಫ್ ದಟ್. ಇಟ್ ಈಸ್ ಎ ಕಂಪ್ಲೀಟ್ ಸರ್ಕಲ್. ನೀವು ಒಂದು ಲೂಪಿಂಗ್ ಸರ್ಕಲ್ ಬರೆದ್ರೆ, ಕಾನ್ಕರೆನ್ಸ್ ಸರ್ಕಲ್ ಬರೆದ್ರೆ, ಜ್ಯೋತಿಷ್ಯನ ದೊಡ್ಡ ಸರ್ಕಲ್ ಆದ್ರೆ ಹೆಲ್ತ್ ಅದ್ರೊಳಗಡೆ ಚಿಕ್ಕ ಸರ್ಕಲ್ ಆಗಿ ಯಾವತ್ತಿಂದನೂ ಇದೆ. ಸೊ ಜ್ಯೋತಿಷ್ಯನ ನೀವು ನುರಿತ ಪರಿಣಿತರ ಹತ್ರ ತೋರಿಸ್ಕೊಂಡಾಗ ನಿಮ್ಮ ಯಾವುದೇ ಒಂದು ಸಮಸ್ಯೆ ಹೆಲ್ತ್ ಇರ್ಬೋದು, 10 ರೂಪಾಯಿಗೆ 7 ರೂಪಾಯಿ ಸಮಸ್ಯೆಗೆ ಪರಿಹಾರ ನಿಮ್ಗೆಲ್ಲ ಗ್ಯಾರಂಟಿ ಸಿಗುತ್ತೆ, ಪ್ರೊವೈಡೆಡ್ ನಿಮ್ಮೆಲ್ಲ ಡೀಟೇಲ್ಸು ಹೇಳೋದು ಎಲ್ಲ ಕರೆಕ್ಟ್ ಆಗಿದ್ದಾಗ. ಸೊ 7 ರೂಪಾಯಿವರೆಗೂ ಖಂಡಿತವಾಗ್ಲೂ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಆಮೇಲೆ ಮುಂದೆ ಆಗೋ ಒಂದು ಸಮಸ್ಯೆಗೆ ನೀವು ಹೇಗೆ ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅನ್ನೋದು ಕೂಡ ನಿಮಗೆ ಅದರಿಂದ ಹಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಆಮೇಲೆ ನಿಮ್ಮ ಮೇಜರ್ ಆಗಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಜ್ಯೋತಿಷ್ಯನ ಸ್ವಲ್ಪ ಅರ್ಥ ಮಾಡ್ಕೊಂಡು ಅದನ್ನ ಜನರಿಗೆ ಜನಜನಿತವಾದಂತ ಭಾಷೆಯಲ್ಲಿ ಹೇಳುವಂತ ಒಂದು ವಿಚಾರನ ತಗೊಂಡಾಗ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಇವತ್ತು ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ. ಜನ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ ಇವತ್ತು. ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು. ಸ್ವಾಮಿ ನನ್ಗೆ ಇದಾಗಲ್ಲ, ನಾನು ಅಲೋಪತಿ ತಗೊಳ್ಳಲ್ಲ, ನಾನು ನ್ಯಾಚುರೋಪತಿನೇ ತಗೊಂತೀನಿ, ನನ್ನ ಬಾಡಿಗೆ ಅದೇ ಆಗುತ್ತೆ ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಸೊ ಕೆಲವರು ಆ ಒಂದು ಲೆವೆಲ್ಗೆ ನುರಿತರಾಗಿದ್ದಾರೆ. ಆಮೇಲೆ ಭಯ ಪಡೋರು ಇದ್ದಾರೆ ಅಲೋಪತಿ. ಬಟ್ ಜ್ಯೋತಿಷ್ಯದಲ್ಲಿ ನಿಮ್ಮ ಬಾಡಿ ಯಾವ ತರ ಟ್ರೀಟ್ಮೆಂಟ್ಗೆ ನೀವು ಸ್ಪಂದಿಸುತ್ತೆ ಅನ್ನೋದನ್ನು ಹೇಳ್ಬೋದು ಜ್ಯೋತಿಷ್ಯದಲ್ಲಿ, ಅದು ಕೂಡ ಇದೆ. ಸೊ ಆ ಒಂದು ಮಟ್ಟಕ್ಕೆ ನೀವು ಹೆಲ್ತ್ ನ ಕಾಪಾಡ್ಕೋಬಹುದು ಜ್ಯೋತಿಷ್ಯದಲ್ಲಿ. ಸೊ ಹಾಗಾಗಿ ಎರಡನ್ನೂ ಸಮಾನವಾಗಿ ತಗೊಂಡು ಹೋಗ್ಬೇಕು, ಹೆಲ್ತ್ ಮತ್ತೆ ಜ್ಯೋತಿಷ್ಯನ. ಅವಾಗ ಎರಡರಿಂದನೂ ಬೆನಿಫಿಟ್ ತಗೋಬಹುದು ಅಂತ ಹೇಳಕ್ ಇಷ್ಟ. ತುಂಬಾ ಧನ್ಯವಾದಗಳು ಗುರುಜಿ, ಇಷ್ಟೊಂದು ಹೇಳಿದಿರಾ. ಸೊ ಕೊಟ್ಟ ಕಡೆದಾಗ ಒಂದು ಕಡೆ ಪ್ರಶ್ನೆ ಇದೆ. ಸೊ ಶಾಂತಿ ಪರಿಹಾರ ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಸೊ ತುಂಬಾ ಸತಿ ನಾವು ನೋಡಿದೀವಿ, ತುಂಬಾ ಚಾನಲ್ಸ್ ಅಲ್ಲಿ ನೋಡ್ತಿರ್ತೀವಿ. ಸೊ ನೀವು ಆ ಹೋಮ ಮಾಡಿಸ್ಬೇಕು, ಈ ಹೋಮ ಮಾಡಿಸ್ಬೇಕು, ಅಲ್ಲಿ ಶಾಂತಿ ಮಾಡಿಸಿ, ಆ ದೇವಸ್ಥಾನಕ್ಕೆ ಹೋಗಿ ಅಂತ. ಒಟ್ಟಾರೆ ನೀವು ಸಂಕ್ಷಿಪ್ತವಾಗಿ ಒಬ್ಬ ಆರ್ಡಿನರಿ ಮ್ಯಾನ್, ನನ್ನಂತ ಒಬ್ಬ ಕಾಮನ್ ಮ್ಯಾನ್ಗೆ, ಸೊ ನೀವು ಒಂದು ದಿನನಿತ್ಯದ ಕೈಂಕರ್ಯ ಮಾಡ್ಬೇಕು ಅಂತ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
ಟು ಖಂಡಿತವಾಗಿ ಬಿ ಸೇಫರ್ ಸೈಡ್ ಫಾರ್ ಅಸ್. ನನ್ನ ಒಂದು ದಿನಚರಿ ನಾನು ಮಾಡ್ಕೊಂಡು ಹೋಗ್ತಿದ್ರೆ ನಂಗೆ ಅಷ್ಟೊಂದು ಟೈಮ್ ಇಲ್ಲ. ಹಾ. ಯಾಕಂದ್ರೆ ಇವಾಗ ನಾವು ಬೆಳಗ್ಗೆ ಎದ್ದು ನಾವು ಟ್ರಾಫಿಕ್ ಅಲ್ಲೇ 1 hour ಹೋಗುತ್ತೆ. ಹೌದು. ದೆನ್ ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಕೆಲಸ ಹೌದು. ಮಾಡಿ ಸಂಜೆ ಮನೆಗೆ ಬರೋಷ್ಟು ಎಕ್ಸಾಸ್ಟ್ ಆಗಿರ್ತೀವಿ. ಹೌದು. ಸೊ ಇದ್ರ ಮಧ್ಯೆ ನಾನು ಒಂದು ದಿನಚರಿ ಫಾಲೋ ಮಾಡಬೇಕು. ಅದ್ರಲ್ಲಿ ನಾನು ದೇವತಾರಾಧನೆ ಮಾಡ್ಕೊಂಡು ನನ್ನ ಒಂದು ದಿನನಿತ್ಯವನ್ನು ನಾನು ಹೇಗೆ ಸುಧಾರಿಸ್ಕೋಬಹುದು ಅಂತಂದ್ರೆ ಅದಕ್ಕೇನು ಸಜೆಷನ್ ಕೊಡಕ್ ಬರ್ತೀರಾ ನೀವು? ಖಂಡಿತ. ಈಗ ನಾನು ಈ ಶಾಂತಿಗೆ ಹೋಮ ಹವನ ಮಾಡೋದು ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಲ್ಲ. ಸೊ ನಿಮ್ಮ ಒಂದು ದಿನನಿತ್ಯದ ಆರೋಗ್ಯ ನೀವು ಕಾಪಾಡ್ಕೋಬೇಕು ಅಂತಂದ್ರೆ ನೀವ್ ಏನು ಮನೆ ಮಟ್ಟಲ್ಲಿ ನಿಮ್ಮ ತಂದೆ ತಾಯಿಯರಂದ್ರು ಹೇಳ್ಕೊಟ್ಟಿರೋ ಒಂದು ಲೆವೆಲ್ ಪೂಜೆ ಇದೆ, ಆ ಲೆವೆಲ್ ಪೂಜೆನೆ ಮಾಡಿ, ಅದಕ್ಕಿಂತ ಎಕ್ಸ್ಟ್ರಾ ಮಾಡಿ ಅಂತ ಯಾರು ಕೇಳಲ್ಲ. ಹಂಗಂತ ನಿಮ್ಗೆ ಚೆನ್ನಾಗಿದ್ದಾಗ ಎಲ್ಲ ಒಂದು ಹೆಲ್ತ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದ್ದಾಗ ನಾನು ಚೆನ್ನಾಗಿದ್ದೀನಿ ಅಂತ ಮೆಂಟಲಿನೂ ನೀವು ಪ್ರಿಪೇರ್ ಆಗ್ಬೇಡಿ. ಯಾಕಂದ್ರೆ ಆ ಟೈಮಲ್ಲಿ ನೀವು ಪ್ರಿಪೇರ್ ಆಗುವಂತ ಒಂದು ಸಿಚುವೇಶನ್ ಇದೆಯಲ್ಲ, ಅದೇ ನಿಮ್ ನೆಕ್ಸ್ಟ್ ಒಂದು ವರ್ಕ್ ಸಿಚುವೇಶನ್ಗೆ ಕಾರಣ ಆಗುತ್ತೆ. ಆ ಟೈಮಲ್ಲಿ ಅಟ್ಲೀಸ್ಟ್ ನಿಮ್ಗೆ ನಾಳೆ ಬರುವಂತ ಟೈಮ್ಗೆ ಯು ಗೆಟ್ ಪ್ರಿಪೇರ್ಡ್. ಇವತ್ತಿನ ದಿನ ನಾನು ಚೆನ್ನಾಗಿದ್ದೀನಿ, ನಾಳೆ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ನಿಮ್ಗೆ ಅಂತಂದ್ರೆ ಏನ್ ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ಈಗ ಜ್ವರ ಬರ್ತಾ ಇದೆ ಅಂತ ಅನ್ಸಿದ್ರೆ ಡಾಕ್ಟರ್ ಹತ್ರ ಹೋಗ್ತಿರಲ್ವಾ, ಕಷ್ಟ ಬರ್ತಾ ಇದೆ ಅಂತ ಗೊತ್ತಾಗ ಜ್ಯೋತಿಷ್ಯರ ಹತ್ರ ಕೇಳ್ಕೊಳ್ಳಿ. ಸೊ ಅದೇ ತರ ನಿಮ್ಮ ಹೆಲ್ತ್ ಕೂಡ ಅದು ಕಾಪಾಡ್ಕೊಳುತ್ತೆ. ಸೊ ಹಂಗಾಗಿ ನೀವು ಹೋಮ ಶಾಂತಿ ಹವನ ಏನು ಮಾಡ್ಸೋದ್ ಬೇಕಿಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅದನ್ನ ಮೆಡಿಕಲ್ ಫೀಲ್ಡ್ ಅಲ್ಲೂ ಹೇಳ್ತಾರೆ, ಜ್ಯೋತಿಷ್ಯದ ಫೀಲ್ಡ್ ಅಲ್ಲೂ ಅದೇ ಹೇಳ್ತೀವಿ. ಗ್ರಹಗಳಿಂದ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾದಾಗ ಅದನ್ನ ನೀವು ಮುಂಚಿತವಾಗಿ ತಿಳ್ಕೊಂಡು ಅದಕ್ಕೆ ಏನ್ ಬೇಕೋ ಅದನ್ನ ಅವಾಯ್ಡ್ ಮಾಡ್ಕೊಂಡು ಮುಂದೆ ಹೋದಾಗ ನಿಮ್ಗೆ ಕ್ಯೂರೇ ಬೇಕಾಗಲ್ಲ. ನಿಮ್ಗೆ ಯಾವ ಹೋಮಗಳು ಶಾಂತಿಗಳು ಏನು ಬೇಕಾಗಲ್ಲ. ನೀವು ಪ್ರಿವೆನ್ಷನ್ ಮಾಡ್ಕೊಂಡು ಮಾಡ್ತಾ ಇರೋ ಪೂಜೆನ ನೀಟಾಗಿ ಮಾಡ್ಕೊಂಡು ಅದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು. ಆದ್ರೆ ಅದನ್ನ ಅಸಡ್ಡೆ ತೋರಿಸಿ, ಅದಕ್ಕೆ ಆಲಸ್ಯ ತೋರಿಸಿ, ಲೇಸಿನೆಸ್ ಮಾಡ್ಕೊಂಡು ಇಲ್ಲ ಏನಾಗುತ್ತೆ ಬರ್ಲಿ ನೋಡ್ಕೊಂತೀನಿ ಅಂತ ಧೋರಣೆ ಮೇಲೆ ತಗೊಂಡು ಹೋದಾಗ ನೀವು ಮೆಡಿಸನ್ ತಗೋಬೇಕಾಗತ್ತೆ, ಶಾಂತಿ ಹೋಮಗಳು ಮಾಡಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಮಾಡಿರೋ ತಪ್ಪಿಗೆ ಅದು ಪ್ರಾಯಶ್ಚಿತ್ತ ಪರಿಹಾರ ಅನ್ನೋ ತರ ಅದು ಆಕ್ಟ್ ಆಗುತ್ತೆ ಅಷ್ಟೇ. ಸೊ ಈಗ ನಮ್ಮ ವೀಕ್ಷಕರು ನಿಮ್ಮನ್ನ ಬಂದು ಭೇಟಿ ಆಗ್ಬೇಕು, ನಿಮ್ಮ ಹತ್ರ ಜಾತಕ ತೋರಿಸ್ಕೋಬೇಕು, ಸಲಹೆ ಕೇಳಬೇಕು ಅಂದ್ರೆ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವು? ಖಂಡಿತ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಇದರಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಕಾರ್ಯಕ್ರಮದ ನಂತರ ಆ ಒಂದು ದೂರವಾಣಿ ಮೂಲಕ ನೀವು ಸಂಪರ್ಕಿಸ್ಕೊ. ತುಂಬಾ ಧನ್ಯವಾದ ಗುರುಜಿ, ನಮ್ಮ ಜೊತೆ ಬಂದು ಕೂತ್ಕೊಂಡು ಇಷ್ಟು ತನಕ ಜ್ಯೋತಿಷದ ಬಗ್ಗೆ ಮಾತಾಡಿದೀರಾ. ಜ್ಯೋತಿಷ್ಯ ವಿತ್ ಹೆಲ್ತ್, ನಾವು ಆಸ್ಟ್ರೋ ಹೆಲ್ತ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಿರಾ. ಸೊ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಒಂದು ಈ ಪ್ರಯತ್ನ ಬಹಳ ಒಂದು ಯುನೀಕ್ ಆಗಿದೆ. ಈ ಒಂದು ಪ್ರಯತ್ನದಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಮೂಡಬೇಕು, ಅದು ಖಂಡಿತ ಮೂಡುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಾಕೆಂದ್ರೆ ಅಸ್ಟ್ರಾಲಜಿ ಹೆಲ್ತ್ ಎರಡೂ ಇವತ್ತಿನ ದಿನ ಒಂದು ಸಮಾಜದಲ್ಲಿ ಅನ್ಫಾರ್ಚುನೇಟ್ಲಿ ಕೆಲವೊಂದು ಮಿಸ್ಲೀಡಿಂಗ್ ಸೋರ್ಸಸ್ ಇಂದ ಬಹಳ ಭಯಾನಕ ಸಿಚುವೇಶನ್ಗೆ ತಗೊಂಡೋಗಿರುವಂತ ಒಂದು ಕಾಲಘಟ್ಟ. ಸೊ ಅದ್ರ ಎರಡರಲ್ಲೂ ನಿಮಗೆ ನೆಗೆಟಿವ್ಸ್ ಗಿಂತ ಪಾಸಿಟಿವ್ಸೇ ಜಾಸ್ತಿ ಇದೆ. ಅದನ್ನ ನೀವು ಕರೆಕ್ಟ್ ಆಗಿ ಪಿಕ್ ಮಾಡ್ಕೊಂಡಾಗ ನಿಮ್ಗೆ ಅದರ ಎಫೆಕ್ಟ್ ಸಿಗುತ್ತೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತಾ ನಿಮ್ಗೂ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.